ಅಮಾನಿತ್ವಾದಿಗಳಿದೆಯಲ್ಲ ಅದರ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕವುಗಳು. ಆತ್ಮಜ್ಞಾನ ಉಂಟಾಗಬೇಕಾದ್ರೆ ಅವಶ್ಯವಾಗಿ ಅಮಾನಿತ್ವಾದಿಗಳನ್ನು ಕೈಗೊಳ್ಳಬೇಕು. ಅದು ಅದರ ಭಾವನೆ ಅಂದ್ರೆ ಅದನ್ನ ಮತ್ತೆ 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 ಆವೃತ್ತಿ ಮಾಡೋದೇ ಭಾವನೆ. ಅದರ ಪರಿಪಾಕ ಅಂದ್ರೆ ಅದರ ಹಣ್ಣಾಗೋದು ಅಂದ್ರೆ ಚೆನ್ನಾಗಿ ಮೈಗೂಡೋದು. ಅಮಾನಿತ್ವಾದಿಗಳೆಲ್ಲ ನಮ್ಗೆ ರಕ್ತಗತವಾಗಬೇಕು, ನಮ್ಮ ಸ್ವಭಾವ ಆಗಬೇಕು. ಅವಾಗ ತತ್ವಜ್ಞಾನ ಅಂತ ಆಗತ್ತೆ ಅಂತ. ಅದರ ಅರ್ಥ ಏನು? ತಸ್ಯ ಅರ್ಥ ಮೋಕ್ಷ. ತಸ್ಯ ಅರ್ಥಃ ಮೋಕ್ಷಃ ಸಂಸಾರೋಪರಮಃ. ಸಂಸಾರೋಪರಮಃ. ತತ್ವಜ್ಞಾನಾರ್ಥ ಇದೆ. ತತ್ವಜ್ಞಾನ ಅಮಾನಿತ್ವಾದಿಗಳದ್ದು. ಅದರ ಅರ್ಥ ಅಂದ್ರೆ ಮೋಕ್ಷ ಅಂದ್ರೆ ಬಿಡುಗಡೆ ಹೊಂದೋದು. ಸಂಸಾರವು ಅತ್ಯಂತವಾಗಿ ಇಲ್ಲ ಅಂತ ಆಗೋದು. ಸಂಸಾರ ಇಲ್ಲ ಅಂತ ಆಗೋದು ಅಂದ್ರೆ ಸುಖ ದುಃಖ, ಜನ್ಮ ಮರಣ, ಹಸಿವು ಬಾಯಾರಿಕೆ, ರಾಗದ್ವೇಷಾದಿಗಳು ಯಾವುದು ತಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಸ್ವರೂಪಕ್ಕೆ ಅಂಟಿಲ್ಲ, ಇದೆಲ್ಲ ಕಲ್ಪಿತವಾಗಿರ್ತಕ್ಕದ್ದು ಅಂಥೇಳಿ ಆತ್ಮಸ್ವರೂಪವು ಗೊತ್ತಾಗುತ್ತಲೇ ಜೀವತ್ವವು ಬಾಧೆಯಾಗುತ್ತಲೇ ಇದೆಲ್ಲವೂ ಇಲ್ಲ ಆಗತ್ತೆ. ಒಂದಕ್ಕೊಂದಕ್ಕೆ ಇದು ಕೊಂಡಿ. ಆತ್ಮಸ್ವರೂಪ ಗೊತ್ತಾಗುತ್ತಲೇ ಜೀವತ್ವ ಬಾಧೆ ಆಗುತ್ತೆ, ಜೀವತ್ವ ಬಾಧೆ ಆಗುತ್ತಲೇ ಸಂಸಾರಿತ್ವವನ್ನು ತೊಲಗಿ ಹೋಗುತ್ತೆ. ಜೀವತ್ವ ಇರುವವರಿಗೆ ಸಂಸಾರಿತ್ವ ತಪ್ಪಿದ್ದಲ್ಲ. ಎಲ್ಲಿವರೆಗೆ ಜೀವತ್ವ ಸೂಕ್ಷ್ಮ ರೂಪ ಇರಲಿ, ಸ್ಥೂಲ ರೂಪ ಇರಲಿ, ಸೂಕ್ಷ್ಮ ರೂಪವಾಗಿದ್ದರೆ ಸುಷುಪ್ತಾದಿಗಳಲ್ಲಿ ಬೀಜ ರೂಪ ಆಗಿರುತ್ತೆ ಸಂಸಾರ. ವ್ಯಕ್ತ ರೂಪ ಎಚ್ಚರ ಕಲಿಸಿಗಳು ವ್ಯಕ್ತವಾದರೆ ಸಂಸಾರ ಪ್ರಕಟವಾಗುತ್ತೆ. ತಸ್ಯ ಆಲೋಚನಂ ತತ್ವಜ್ಞಾನಾರ್ಥ ದರ್ಶನಂ. ತತ್ವಜ್ಞಾನಾರ್ಥ ದರ್ಶನಂ. ಅದರ ಆಲೋಚನೆಯಿಂದ ಏನೋ ಹೇಗೆ ಮೋಕ್ಷವಾಗತ್ತೆ, ಯಾವ ರೀತಿ ಜ್ಞಾನವಾಗತ್ತೆ, ಯಾವ ರೀತಿ ವಿಚಾರ ಮಾಡಬೇಕು, ಆತ್ಮನು ಯಾವ ರೀತಿ ಇದ್ದಾನೆ ಅಂತ ಉಪನಿಷತ್ತಲ್ಲಿ ಹೇಳಿದೆ ಅದನ್ನು ಆಲೋಚನೆ ಮಾಡೋದಂದ್ರೆ ಮತ್ ಮೆಲುಕು ಹಾಕೋದು, ಚಿಂತನೆ ಮಾಡ್ತಾ ಕೂತ್ಕೊಳ್ಳೋದು. ಸರ್ವದಾ ಆತ್ಮ ವಿಚಾರವನ್ನು ಮಾಡ್ತಾ ಇರೋದೇ ಆತ್ಮ ಆಲೋಚನೆ. ಅದು ತತ್ವಜ್ಞಾನಾರ್ಥಕ್ಕೆ ದರ್ಶನ. ಅದು ತತ್ವಜ್ಞಾನಕ್ಕೋಸ್ಕರವಾಗಿ ಮಾಡುವಂತಹ ಪ್ರಯತ್ನ. ತತ್ವಜ್ಞಾನ ಫಲಾಲೋಚನೆ ಸಾಧನಾನುಷ್ಠಾನೆ ಪ್ರವೃತ್ತಿ ಸ್ಯಾದಿತಿ. ಸಾಧನಾನುಷ್ಠಾನೆ ಪ್ರವೃತ್ತಿ ಸ್ಯಾತ್ ಇತಿ. ತತ್ವಜ್ಞಾನಾರ್ಥ ಅಂದ್ರೆ ಮೋಕ್ಷ ಅಂತ ಅರ್ಥ ಮಾಡಿದ್ರು. ಮೋಕ್ಷ ಫಲ. ಆ ಫಲವನ್ನು ಆಲೋಚನೆ ಮಾಡಿದ್ರೆ ಅವಾಗ ಏನಾಗುತ್ತೆ? ಇಂಥ ಫಲವಾಗುವುದಾದರೆ ಆತ್ಯಂತಿಕ ಪುರುಷಾರ್ಥ, ಸಂಪೂರ್ಣ ಸಂಸಾರ ಉಪರಮ, ಹೆಚ್ಚಿನ ಪರಮ ಶ್ರೇಯಸ್ಸು, ಪರಮ ಶಾಂತಿ ಇದು ಉಂಟಾಗುತ್ತೆ ಅಂತ ಹೇಳಿ ಇದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ಆ ತತ್ವ ಅದರ ಸಾಧನಾನುಷ್ಠಾನದ ಪ್ರವೃತ್ತಿ ಉಂಟಾಗುತ್ತೆ. ಇಂಥ ಜ್ಞಾನವಾಗುತ್ತೆ, ಇಂಥ ಜ್ಞಾನವಾದ ಇಂಥ ಪುರುಷಾರ್ಥವಾಗುತ್ತೆ ಅಂದ್ರೆ ಹಾಗಾದ್ರೆ ಅದನ್ನು ಪಡ್ಕೊಳ್ಳೇಬೇಕು, ಅದನ್ನು ನಮ್ದನ್ನಾಗಿ ಮಾಡ್ಕೋಬೇಕು ಅಂಥೇಳಿ ಆ ತತ್ ಸಾಧನಾನುಷ್ಠಾನ ಅಂದ್ರೇನೋ ಮೋಕ್ಷಕ್ಕೆ ಇರುವಂತಹ ಸಾಧನ ಯಾವುದೋ ಆತ್ಮಜ್ಞಾನ. ಆತ್ಮಜ್ಞಾನಕ್ಕಿರುವ ಸಾಧನ ಅಮಾನಿತ್ವಾದಿಗಳು. ಅದನ್ನು ಮಾಡೋದ್ರಲ್ಲಿ ಪ್ರವೃತ್ತಿ ಉಂಟಾಗುತ್ತೆ. ಹೇಗಾದ್ರೂ ಮಾಡಿ ಅಮಾನಿತ್ವಾದಿಗಳನ್ನೆಲ್ಲ ಅಳವಡಿಸ್ಕೊಂಡು ತತ್ವಜ್ಞಾನ ಪಡ್ಕೊಂಡು ನಾನು ಮುಕ್ತನಾಗ್ತೀನಿ ಅಂತ ಅನ್ಕೋತಾನೆ. ಆ ಮೋಕ್ಷದವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಅನ್ನೋದ್ರ ಮೇಲೆ ಪ್ರವೃತ್ತಿ ಹೇಗಾಗತ್ತೆ ಅಂತ. ಬೇಕಿಲ್ಲ ಮೋಕ್ಷ, ಆಗದೆ ಇದ್ದು ಬೇಡವೇ ಬೇಡ ಅಂತ ಅನ್ಕೊಂಡವರಿಗೆ ಪ್ರವೃತ್ತಿ ಬರೋಲ್ಲ. ನಾನು ಮುಕ್ತನಾಗಲೇಬೇಕು, ನಾನು ಮತ್ತೆ ಪುನರ್ಜನ್ಮ ತಗೋಬಾರ್ದು, ಇದು ಅವಿದ್ಯಾ ಕಲ್ಪಿತ ಅಂತ ಹೇಳ್ತಾ ಇದೆ, ಅಜ್ಞಾನ ಕಳ್ಕೊಳ್ಳೇಬೇಕು ಅಂತ ತೀವ್ರ ತಹತಹತೆ ಉಳ್ಳವನು ಆ ಸಾಧನಾನುಷ್ಠಾನ ಕೈಗೊಳ್ತಾರೆ, ಸಾಧನೆ ಮಾಡೋ ಪ್ರಯತ್ನ ಮಾಡ್ತಾರೆ. ಏತತ್ ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನಾಂತಂ. ಏತತ್ ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನಾಂತಂ ಉಕ್ತಂ. ಉಕ್ತಂ ಜ್ಞಾನಂ ಇತಿ ಪ್ರೋಕ್ತಂ. ಜ್ಞಾನಂ ಇತಿ ಪ್ರೋಕ್ತಂ. ಇದು ಒಂದೇ ಅಮಾನಿತ್ವದಿಂದ ಹಿಡಿದು ತತ್ವಜ್ಞಾನಾರ್ಥ ದರ್ಶನಂ ಅಂತಿದೆಯಲ್ಲ, ಅಲ್ಲಿವರೆಗೆ ಇಷ್ಟನ್ನು ಏನು ಹೇಳಿತ್ತು ಅದಿಷ್ಟು ಕೂಡ ಜ್ಞಾನ ಜ್ಞಾನ ಅಂತ ತಿಳ್ಕೊಳ್ಳಿ. ಯಾಕೆ ಜ್ಞಾನ? ಜ್ಞಾನಕ್ಕೆ ಸಾಧನವಾಗಿದೆಯಾ ಅದನ್ನ ಜ್ಞಾನ. ಗೌಣಾರ್ಥದಲ್ಲಿ ಜ್ಞಾನ. ಮುಖ್ಯಾರ್ಥದಲ್ಲಿ ಜ್ಞಾನ ಯಾವುದೋ? ಅಹಮಸ್ತಿ ಪರಂ ಬ್ರಹ್ಮ ನಿತ್ಯಶುದ್ಧ ಮುಗ್ಧ ಮುಕ್ತ ಸ್ವಭಾವ ನಿಶ್ಚಯ ಮಾಡ್ಕೊಳ್ಳೋದು ಜ್ಞಾನ. ಆ ನಿಶ್ಚಯ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಸಹಕಾರಿ ಸಾಧನ ಅಮಾನಿತ್ವಾದಿಗಳು. ಅದನ್ನು ಜ್ಞಾನ ಅಂತ ಹೊಗಳ್ತಾ ಇದ್ದಾರೆ ಪರಮಾತ್ಮ. ಅಮಾನಿತ್ವಾದಿ ಅಂದ್ರೆ ಅಲ್ಲಿಂದ ಆರಂಭ ಮಾಡ್ಕೊಂಡು ತತ್ವಜ್ಞಾನಾರ್ಥ ದರ್ಶನ ಮುಂದೆ ಅಲ್ಲಿವರೆಗಿರ್ತಕ್ಕಂಥದ್ದು ಏನು ಹೇಳಿದ ಅದಷ್ಟು ಕೂಡ ಜ್ಞಾನ ಅಂತ ಹೇಳಲ್ಪಟ್ಟಿದೆ. ಯಾಕೆ ಜ್ಞಾನ ಅಂತ ಹೇಳ್ಪಟ್ಟಿದೆ? ಜ್ಞಾನಾರ್ಥತ್ವ. ಜ್ಞಾನಕ್ಕೋಸ್ಕರವಾಗಿ ಇದೆಯಾ ಅಂದ್ರೆ ಜ್ಞಾನ. ಅಡಿಗೆಗೋಸ್ಕರ ಇರುತ್ತೆ ಎಲ್ಲ ಪದಾರ್ಥವನ್ನು ಅಡಿಗೆ ಅಂತ ಹೇಳೋ ಹಾಗೆ ಎಲ್ಲ ಅಡಿಗೆ ಅಂತ. ಬೇಳೆ, ಅಕ್ಕಿ, ತರಕಾರಿ, ಪಾತ್ರೆ, ನೀರು, ಸ್ಟವ್ ಎಲ್ಲ ರೆಡಿ ಆಗಿದೆಯಲ್ಲ. ಏನಿದೆಲ್ಲ ಅಂತಂದ್ರೆ ಇದೆಲ್ಲ ಅಡಿಗೆ. ಎಲ್ಲ ಅಡಿಗೆ ಅಂದ್ರೆ ಮುಂದೆ ಅಡಿಗೆ ಆಗತ್ತೆ ಅಂತ ಇದರಿಂದ
ಭವಿಷ್ಯದೃತ್ಯ ಗೌಣಂತದ್ದು. ಭವಿಷ್ಯದೃಷ್ಟಿಯಿಂದ ಗೌಣಾರ್ಥಕ್ಕೆ ಬಳಸ್ತಾರೆ. ಅಜ್ಞಾನಂ ಯದತಃ ಅಜ್ಞಾನಂ ಯತಃ ಅಸ್ಮಾತ್ ಯಥೋಕ್ತಾತ್ ಅಸ್ಮಾತ್ ಅನ್ಯಥಾ ವಿಪರ್ಯಯೇನ. ಅನ್ಯಥಾ ವಿಪರ್ಯಯೇಣ. ಇನ್ನು ಅಜ್ಞಾನ ಯಾವ್ದು? ಹಾಗಾದ್ರೆ ಇದೆಲ್ಲ ಜ್ಞಾನವಾಗುವುದಾದ್ರೆ ಅಜ್ಞಾನ ಯಾವುದು? ಇದಕ್ಕಿಂತ ಬೇರೆಯಾಗಿರೋದೆಲ್ಲ ಅಜ್ಞಾನ ಅಂದ್ಬಿಟ್ರು. ಅಮಾನಿತ್ವಾದಿ ತತ್ವಜ್ಞಾನಾರ್ಥ ದರ್ಶನ ಎಂಬುವರೆಗಿರ್ತಕ್ಕಂತಹ ಸಾಧನ ಏನಿದೆ ಇದಕ್ಕೆ ವಿರುದ್ಧವಾಗಿರೋದೆಲ್ಲ ಅಜ್ಞಾನ ಕಣಪ್ಪ. ಮಾನಿತ್ವ, ದಂಭಿತ್ವ, ಹಿಂಸೆ, ಅನಾರ್ಜವ, ಅಕ್ಷಾಂತಿ ಎಲ್ಲ ಅಜ್ಞಾನ. ಬರೀತಾರೆ ಭಾಷೆಗಾರರು. ವಿಜ್ಞಾನ ಇದಕ್ಕೆ ಮೇಲೆ ಹೇಳಿದಂತಹ ಇದಕ್ಕಿಂತ ವಿಪರ್ಯೇನ ವಿರುದ್ಧವಾಗಿದೆ. ಅಂದ್ರೆ ಮಾನಿತ್ವಂ, ದಂಭಿತ್ವಂ, ಹಿಂಸಾ, ಅಕ್ಷಾಂತಿ, ಅನಾರ್ಜವಂ. ಮಾನಿತ್ವಂ, ದಂಭಿತ್ವಂ, ಹಿಂಸಾ, ಅಕ್ಷಾಂತಿ, ಹಿಂಸಾ ಅನಾರ್ಜವಂ. ಹಿಂಸಾ ಅಕ್ಷಾಂತಿ ಅನಾರ್ಜವಂ. ಜ್ವರ ಓದಿ ಏನಾಗುತ್ತೆ? ಅಕ್ಷಾಂತಿ ಅನಾರ್ಜವಂ ಇತ್ಯಾದಿ ಇತ್ಯಾದಿ ಅಜ್ಞಾನಂ ವಿಜ್ಞೇಯಂ ಅಜ್ಞಾನಂ ವಿಜ್ಞೇಯಂ ಪರಿಹರಣಾಯ. ಪರಿಹರಣಾಯ. ಇದನ್ನ ಅಜ್ಞಾನ ಅಂತ ತಿಳ್ಕೊಬೇಕಂತೆ. ಅದ್ಯಾಕೆ ತಿಳ್ಕೊಬೇಕು ಅಂದ್ರೆ ಬಿಟ್ಕೊಳಕ್ಕೆ. ನೋಡಿ, ಜ್ಞಾನವನ್ನು ತಿಳ್ಕೊಬೇಕು ಅನುಷ್ಠಾನ ಮಾಡೋಕ್ಕೆ, ಅಜ್ಞಾನವನ್ನು ತಿಳ್ಕೊಳ್ಬೇಕು ಬಿಟ್ಕೊಳಕ್ಕೆ. ಅಥಾತೋ ಧರ್ಮ ಜಿಜ್ಞಾಸ ಅನ್ನುವಾಗ ಅಥಾತೋ ಅಧರ್ಮ ಜಿಜ್ಞಾಸ ಅಂತ ಮಾಡ್ಕೋಬೇಕಂದ್ರೆ ಎಸ್ ಮಾರ್ಕ್ ಹಾಕೋಬೇಕಂತೆ. ಅಧರ್ಮವನ್ನು ಜಿಜ್ಞಾಸೆ ಮಾಡ್ಬೇಕು. ಯಾಕೆ ಅಂದ್ರೆ ಯಾವ್ಯಾವ್ದು ಅಧರ್ಮ ಅಂತ ಗೊತ್ತಾದ್ರೆ ಅದನ್ನು ಬಿಡೋದಕ್ಕೆ ಅನುಕೂಲವಾಗುತ್ತೆ. ಹಾಗೆ ಇಲ್ಲೂ ಮಾನಿತ್ವ, ಅಭಿಮಾನ ಪಟ್ಕೊಳ್ಳೋದು, ದಂಭ, ಧರ್ಮಧ್ವಜ ಮಾಡೋದು, ಹಿಂಸೆ ಮಾಡೋದು, ಸಹನೆ ಇಲ್ದಿರೋದು, ರುಜುತ್ವ ಇಲ್ದಿರೋದು, ಇದೆಲ್ಲ ಅಜ್ಞಾನ. ಇದು ಅಜ್ಞಾನದಿಂದ ಆದದ್ದನ್ನು ಅಜ್ಞಾನ ಅಂತಾರೆ. ಒಂದು, ಅಜ್ಞಾನವನ್ನು ಬಲಪಡಿಸುತ್ತೆ. ಎರಡನೇದು, ಮೊದಲನೇದು ಅಜ್ಞಾನವಿದ್ದವರಿಗೆ ಇದೆಲ್ಲ ಇರುತ್ತೆ. ಎರಡನೇದು ಅಜ್ಞಾನ ಗಟ್ಟಿ ಮಾಡುತ್ತೆ. ಇದು ಬಿಗಿ ಮಾಡುತ್ತೆ. ಅಲ್ಲ ಕ್ಲ್ಯಾಂಪ್ ಆಗಿ ಬಿಗಿ ಮಾಡುವ ಹಾಗೇನೆ ಅಜ್ಞಾನ ಬಿಗಿ ಮಾಡುತ್ತೆ. ಅದನ್ನ ಇದನ್ನೇ ಅಜ್ಞಾನ ಅಜ್ಞಾನ ಅಂತ ಭಗವಂತ ಕರೆದ. ಯಾತಕ್ಕೆ ಇದನ್ನು ತಿಳ್ಕೋಬೇಕು ಅಂದ್ರೆ ಪರಿಹರಣಾಯ. ಇದನ್ನ ಬಿಟ್ಕೊಂಡು ಪರಿಹಾರ ಮಾಡ್ಕೊಳ್ಳೋದು ಬಿಟ್ಕೊಳ್ಳೋದು. ಬಿಟ್ಕೊಳ್ಬೇಕಾದ್ರೆ ಇದನ್ನು ತಿಳ್ಕೋಬೇಕು. ಸಂಸಾರ ಪ್ರವೃತ್ತಿ ಕಾರಣತ್ವಾದಿ. ಸಂಸಾರ ಪ್ರವೃತ್ತಿ ಕಾರಣತ್ವಾತ್ ಇತಿ. ಯಾಕೆ ಬಿಟ್ಕೋಬೇಕು ಇದನ್ನ? ಯಾಕೆ ಇದನ್ನು ತಿಳ್ಕೋಬೇಕು? ಯಾಕೆ ಬಿಟ್ಕೋಬೇಕು ಅಂದ್ರೆ ಸಂಸಾರಕ್ಕೆ, ಸಂಸಾರದಲ್ಲಿ ತೊಡಗುವುದಕ್ಕೆ ಕಾರಣವಾಗಿದೆಯಾದ್ದರಿಂದ ಇದನ್ನು ಬಿಟ್ಕೋಬೇಕು. ಯಾವ್ಯಾವ ಸಂಸಾರದಲ್ಲಿ ತೊಡಗಿಸುತ್ತೋ, ಯಾವ್ಯಾವ್ದನ್ನ ಸಂಸಾರ ಬಿಗಿ ಆಗತ್ತೋ ಅದನ್ನು ಬಿಟ್ಕೋಬೇಕು. ಅದಕ್ಕೋಸ್ಕರ ತಿಳ್ಕೋಬೇಕು. ಇಷ್ಟು ಇದೆ. ಈಗ ಮುಂದಿನ ಇದಕ್ಕೆ ಪೀಠಿಕೆ. ಯಥೋಕ್ತೇನ ಜ್ಞಾನೇನ ಜ್ಞಾತವ್ಯಂ ಕಿಂ. ಯಥೋಕ್ತೇನ ಜ್ಞಾನೇನ ಜ್ಞಾತವ್ಯಂ ಕಿಂ ಇತ್ಯಾಕಾಂಕ್ಷಾಯಾಂ ಇತ್ಯಾಕಾಂಕ್ಷಾಯಾಂ ಆಹಾ ಆಹಾ ಜ್ಞೇಯಂ ಎತ್ತದಿತ್ಯಾದಿ. ಜ್ಞೇಯಂ ಎತ್ತದ್ ಇತ್ಯಾದಿ. ಇದುವರೆಗೆ ಹೇಳಿದ್ದಾರೆ ಯಥೋಕ್ತ ಅಂದ್ರೆ ಪೂರ್ವೋಕ್ತ. ಮೇಲೆ ಹೇಳಿದ್ದಾದ ಅಮಾನಿತ್ವಾದಿ ಜ್ಞಾನದಿಂದ ತಿಳ್ಕೊಳ್ಬೇಕಾದದ್ದು ಏನು, ಯಾವುದನ್ನು ತಿಳ್ಕೊಬೇಕು ಅಂತ ಈ ಆಕಾಂಕ್ಷೆ ಉಂಟಾದರೆ ಅದಕ್ಕೆ ಭಗವಂತ ಹೇಳ್ತಾರೆ ಜ್ಞೇಯಂ ಎತ್ತ ಪ್ರವಕ್ಷ್ಯಾಮಿ. ಮುಂದಿನ 13ನೇ ಶ್ಲೋಕದಲ್ಲಿ 12ನೇ ಶ್ಲೋಕದಲ್ಲಿ ಆ ತಿಳಿಯಬೇಕಾದಂತಹ ಪರಮ ಕ್ಷೇತ್ರಜ್ಞನ ವಿಚಾರವನ್ನು ಹೇಳ್ತಾನೆ. ಅದು ಇವುಗಳನ್ನು ತಿಳಿಯಬೇಕಾದಂತಹ ವಿಚಾರ ಅಂತ. ಈಗ ಒಂದು ಪ್ರಶ್ನೆ. ಏನ್ ಪ್ರಶ್ನೆ? ನಾನು ಯಮಃ ನಿಯಮಾಶ್ಚ ನನು ಯಮಾಹ ನಿಯಮಾಶ್ಚ ಅಮಾನಿತ್ವಾದಯ ಅಮಾನಿತ್ವಾದಯ ನತೈಃ ಜ್ಞೇಯಂ ಜ್ಞಾಯತೆ. ನತೈಃ ಜ್ಞೇಯಂ ಜ್ಞಾಯತೆ. ಅಲ್ಲ ಸ್ವಾಮಿ, ಅಮಾನಿತ್ವಾದಿಗಳು ಮನಸ್ಸಿನ ಒಂದು ಸಾಧನೆಗಳು, ಮನಸ್ಸಿನ ಹತೋಟಿರುವ ಸಾಧನೆಗಳು, ನಿಯಮಗಳು. ಕೆಲವು ಬ್ರಹ್ಮಚರ್ಯ, ಇಂದ್ರಿಯ ಲೋಲ್ಪತೆ ಎಲ್ಲ ಇಂದ್ರಿಯ ಮತ್ತು ದೇಹದ ಇದು ಶೌಚ, ಅದೆಲ್ಲ ದೇಹದ ಧರ್ಮ. ನಿಯಮವಲ್ಲ ದೇಹದ ಧರ್ಮ, ಯಮವಲ್ಲ ಮನಸ್ಸಿನ ಧರ್ಮ. ಇದು ಯಮ ನಿಯಮಾದಿಗಳು ದೇಹೇಂದ್ರಿಯ ಮನೋಬುದ್ಧಿ ಧರ್ಮವೇ ಹೊರತು ಇದು ಯಾವ ವಿಷಯವನ್ನು ತಿಳಿಸಲ್ಲಪ್ಪ. ಇದು ಪ್ರಮಾಣ ಅಲ್ಲಪ್ಪ. ಕಣ್ಣು ಪ್ರಮಾಣ ರೂಪಕ್ಕೆ, ಶ್ರುತಿ ಪ್ರಮಾಣ ಆತ್ಮ ವಿಷಯಕ್ಕೆ. ಅದು ಯಮ ನಿಯಮಾದಿಗಳು ಸಾಧನ ರೂಪವೇ ಹೊರತು ಅದು ಪ್ರಮಾಣ ರೂಪ ಅಲ್ಲ. ಅದರಿಂದ ಏನು ಗೊತ್ತಾಗೋದಿಲ್ವಲ್ಲ, ಅದರಿಂದ ಹೆಂಗೆ ನೀವು ಇದನ್ನ ಆತ್ಮ ಗೊತ್ತಾಗ್ತಾನೆ ಅಂತ ಹೇಳ್ತೀರಾ ಅಂತ ಪ್ರಶ್ನೆ. ಹೇಗೆ ಅಂದ್ರೆ ಮಾನಿತ್ವವಿಲ್ಲ, ಅಭಿಮಾನ ಪಟ್ಕೊಳ್ತಾ ಇಲ್ಲ, ಅದೊಂದು ನಡವಳಿಕೆ, ಅದೊಂದು ಕ್ಯಾರೆಕ್ಟರ್. ಅದನ್ನು ವೃತ್ತ ಕ್ಯಾರೆಕ್ಟರು ನಡವಳಿಕೆ ಎಲ್ಲ ಒಂದೇ ಅರ್ಥ. ಅದರಿಂದ ಏನು ಗೊತ್ತಾಗಲ್ಲಪ್ಪ, ಅದು ಪ್ರಮಾಣ ಅಲ್ಲಪ್ಪ. ಯಮ ನಿಯಮಗಳೇನಿದೆ ಅಮಾನಿತ್ವಾದಿಗಳು ಯಮ ನಿಯಮ ರೂಪ ಆಗಿರ್ತಕ್ಕವುಗಳು.
ಯಮನಿಯಮ ರೂಪ ಆಗಿರ್ತಕ್ಕಂಥ ಅಮಾನಿತ್ವಾದಿಗಳಿದೆಯಲ್ಲ ಅದನ್ನ ಜ್ಞೇಯಂ ನ ಜ್ಞಾಯತೆ, ತಿಳಿಯಬೇಕಾದಂತ ಬ್ರಹ್ಮವಸ್ತು ಅದರಿಂದ ಸಾಕ್ಷಾತ್ತಾಗಿ ಗೊತ್ತಾಗಲ್ಲ, ಜ್ಞಾನದಿಂದ ಗೊತ್ತಾಗತ್ತೆ. ಜ್ಞಾನಕ್ಕೆ ವಿಷಯವಾಗತ್ತೆ ಬ್ರಹ್ಮ, ಆದ್ರೆ ಅಮಾನಿತ್ವಾದಿಗಳು ಹೆಂಗ್ ಬ್ರಹ್ಮ ವಿಷಯವಾಗತ್ತೆ? ಜ್ಞಾನಕ್ಕೆ ಕಾರಣವಾದಂತ ಹಂತೆಯನ್ನ ಅದು ತಡೆಯುತ್ತೆ. ಸರಿ, ನೀವು ಜ್ಞೇಯಂ ಮೆತ್ತ ಪ್ರವಕ್ಷ್ಯಾಮಿ ಅದಕ್ಕೆ ನೇರವಾಗಿ ಇದಕ್ಕೆ ಅದು ಜ್ಞೇಯ ಅನ್ನೋ ಹಾಗೆ ಹೇಳ್ತಾ ಇದೆಯಲ್ಲ, ಇದು ಹೊಂದಲ್ಲ ಅಂತ ಆಕ್ಷೇಪ. ಅದನ್ನ ಹೇಳ್ತಾರೆ, ಜ್ಞಾನಕ್ಕೆ ಸಾಧನ ಕಾಪ, ಅದು ನೇರವಾಗಿ ಜ್ಞಾನ ಅಲ್ಲ, ಅದು ಆತ್ಮಜ್ಞಾನಕ್ಕೆ ಸಾಧನ. ನೇರವಾಗಿ ಅದನ್ನ ಬ್ರಹ್ಮ ಗೊತ್ತಾಗಲ್ಲ, ಬ್ರಹ್ಮ ಗೊತ್ತಾಗೋದು ಜ್ಞಾನದಿಂದಲೇನೆ. ಅದು ಜ್ಞಾನ ಉಂಟಾಗೋದಕ್ಕೆ ಅದು ಬೇಕು ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಆಕ್ಷೇಪ ಪ್ರಶ್ನೆ ಹಾಕ್ತಾ ಇದ್ದಾರೆ. ಈ ಅಮಾನಿತ್ವಾದಿಗಳು ಯಮನಿಯಮಾದಿಗಳೇ ಹೊರತು ಅದು ಯಾವ ವಸ್ತುವನ್ನು ಪರಿಚ್ಛೇದಗೊಳಿಸಲ್ಲ, ತಿಳಿಸ್ಕೊಡಲ್ಲ, ವಿಷಯ ಮಾಡ್ಕೊಡಲ್ಲ. ಅದನ್ನು ಬ್ರಹ್ಮ ಗೊತ್ತಾಗೋದಿಲ್ಲ. ನಹಿ ಅಮಾನಿತ್ವಾದಿ ನಹಿ ಅಮಾನಿತ್ವಾದಿ ಕಸ್ಯಚಿತ್ ವಸ್ತುನಃ ಕಸ್ಯಚಿತ್ ವಸ್ತುನಃ ಪರಿಚ್ಛೇದಕಂ ದೃಷ್ಟಂ. ಪರಿಚ್ಛೇದಕಂ ದೃಷ್ಟಂ. ಲೋಕದಲ್ಲಿ ಕಂಡಿಲ್ಲ ಅಲ್ವೇ? ಅಮಾನಿತ್ವಾದಿಗಳು ಯಾವ ಒಂದು ವಸ್ತುವನ್ನು ತಿಳಿಸಿಕೊಟ್ಟದ್ದಾಗಿ ತಿಳಿದು ಬಂದದ್ದು ಅನ್ನೋದು ಇಲ್ಲ ಲೋಕದಲ್ಲಿ. ಅಮಾನಿತ್ವಾದಿಗಳನ್ನ ಈ ವಿಷಯ ತಿಳ್ಕೊಂಡ್ಬಿಟ್ಟ ಅಂತ ಎಲ್ಲೂ ಇಲ್ಲ. ಕಣ್ಣಿಂದ ರೂಪ ತಿಳ್ಕೊಂಡ, ಕಿವಿಯಿಂದ ಶಬ್ದ ತಿಳ್ಕೊಂಡ, ಮನಸ್ಸಿನ ಆಗಾಗತ್ತೆ. ಪ್ರಮಾಣದಿಂದ ಪ್ರಮೇಯ ಗೊತ್ತಾಗತ್ತೆ. ಅಮಾನಿತ್ವಾದಿಗಳು ಪ್ರಮಾಣ ಅಲ್ಲ, ಅಮಾನಿತ್ವಾದಿಗಳು ಸಾಧನೆಗಳು, ಕ್ಯಾರೆಕ್ಟರು, ನಡವಳಿಕೆ. ನಡವಳಿಕೆ ಯಾವ ವಸ್ತುವನ್ನು ಪರಿಚ್ಛೇದಗೊಳಿಸಲ್ಲ, ವಿಷಯ ಮಾಡಲ್ಲ. ಯಾವುದಕ್ಕೂ ಅದು ಸಬ್ಜೆಕ್ಟ್ ಅಲ್ಲ, ಅದಕ್ಕೆ ಯಾವುದು ಆಬ್ಜೆಕ್ಟ್ ಇಲ್ಲ. ಅದು ಅದೇ ಅದರ ಸ್ವಭಾವ. ಶಮದಮಾದಿಗಳಿಂದ ಕೂತ್ಕೊಂಡಿರೋದೇ ನಡವಳಿಕೆ. ಅಮಾನಿತ್ವಾದಿಗಳು ಯಾವ ಒಂದು ವಸ್ತುವನ್ನು ಪರಿಚ್ಛೇದ ಮಾಡಿರೋದು, ಅದೇ ಗೊತ್ತುಪಡಿಸಿರೋದು. ಹೇಗೆ ಕಣ್ಣು ಅದು ಬೆಕ್ಕಿಟ್ಟು ಇದು ಪುಸ್ತಕ, ಇದು ಪೆನ್ನು ಅಂತ ಕಣ್ಣು ತಿಳಿಸುತ್ತೋ ಹಾಗೆ ಅಮಾನಿತ್ವಾದಿಗಳು ಯಾವುದನ್ನು ತಿಳಿಸಲ್ಲಪ್ಪ. ಹೀಗಿರುವಾಗ ಅಮಾನಿತ್ವಾದಿಗಳು ಬ್ರಹ್ಮ ಗೊತ್ತಾಗ್ತದೆ ಹೆಂಗೆ ಹೇಳ್ಬಿಟ್ರಿ ನೀವು? ಸರ್ವತ್ರೈವ ಚ ಯದ್ವಿಷಯಂ ಯಜ್ಞಾನಂ ಯದ್ವಿಷಯಂ ಯಜ್ಞಾನಂ ತದೇವ ತಸ್ಯ ಜ್ಞೇಯಸ್ಯ ಪರಿಚ್ಛೇದಕಂ ದೃಶ್ಯತೆ. ತದೇವ ತಸ್ಯ ಜ್ಞಾನಸ್ಯ ಪರಿಚ್ಛೇದಕಂ ದೃಶ್ಯತೆ. ಸರ್ವತ್ರನ ಎಲ್ಲಾ ಕಡೆಯಲ್ಲೂ ಲೋಕದಲ್ಲಿ ಅದು 5 ಪ್ರಮಾಣ, 6 ಪ್ರಮಾಣ, 3 ಪ್ರಮಾಣ ಹೇಳ್ತಾರೆ. ಶ್ರುತಿ, ಇದು ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಶ್ರುತಿ ಅಂತ 6 ಹೇಳ್ತಾರೆ. ಪ್ರತ್ಯಕ್ಷ, ಅನುಮಾನ, ಶ್ರುತಿ 3 ಹೇಳ್ತಾರೆ. ಇಲ್ಲ ಪ್ರತ್ಯಕ್ಷ ಶ್ರುತಿ 2 ಹೇಳ್ತಾರೆ. ಕೆಲವು ಜನ 5 ಹೇಳ್ತಾರೆ. ಎಲ್ಲೆಲ್ಲ ಹೇಳಿ ಒಟ್ಟು ಮೇಲೆ ಪ್ರಮಾಣಕ್ಕೆ ಪ್ರಮೇಯ ಗೊತ್ತಾಗತ್ತೆ ಹೊರತು ಈ ನಡವಳಿಕೆಗೆ ಯಾವ ವಿಷಯ ಗೊತ್ತಾಗಲ್ಲಪ್ಪ. ಸರ್ವತ್ರ ಇವನ್ ಎಲ್ಲಾ ಕಡೆಯಲ್ಲಿಯೂ ವೇದದಲ್ಲೂ ಲೋಕದಲ್ಲೂ ಕೂಡ ಯಾವ ವಿಷಯಕವಾದ ಯಾವ ಜ್ಞಾನ ಉಂಟೋ ಆ ಜ್ಞಾನ ಆ ಜ್ಞೇಯವನ್ನು ತಿಳಿಸ್ಕೊಡತ್ತೆ. ಗಣಿತದ ಜ್ಞಾನ ಗಣಿತವನ್ನು ತಿಳಿಸ್ಕೊಡತ್ತೆ. ಜ್ಯೋತಿಷ್ಯದ ಜ್ಞಾನ ಜ್ಯೋತಿಷ್ಯ ವಿಚಾರ ತಿಳಿಸ್ಕೊಡತ್ತೆ. ಆಯಾಯ ಜ್ಞಾನ ಆಯಾಯ ವಿಷಯ ತಿಳಿಸ್ಕೊಡತ್ತೆ. ಅಮಾನಿತ್ವಾದಿಗಳು ಯಾವುದನ್ನು ತಿಳಿಸ್ಕೊಡಲ್ಲಪ್ಪ. ಅಮಾನಿತ್ವಾದಿಗಳಿಗೆ ಜ್ಞೇಯ ವಿಷಯವಿಲ್ಲಪ್ಪ. ಅಮಾನಿತ್ವ, ಅದಂಬಿತ್ವ, ಅಹಿಂಸಾ, ಅಹಿಂಸೆಯಿಂದ ಯಾವ ವಿಷಯ ಗೊತ್ತಾಗುತ್ತೆ? ಅಹಿಂಸೆ ಅಂದ್ರೆ ಒಂದು ನಡವಳಿಕೆ ಅಷ್ಟೇ, ಅದೊಂದು ಕ್ಯಾರೆಕ್ಟರು, ಅದನ್ನು ವೃತ್ತ ಸ್ವಭಾವ, ಅದು ಯಾವುದಕ್ಕೂ ಪ್ರಮಾಣ ಅಲ್ಲ. ಹೀಗಿರುವಾಗ ಅದನ್ನು ಜ್ಞಾನ ಅಂತ ಹೆಂಗೆ ಹೇಳ್ಬಿಟ್ರಿ ಅಂತ ಪ್ರಶ್ನೆ. ಯಾಕೆಂದ್ರೆ ನಹಿ ಅನ್ಯ ವಿಷಯೇನ ಜ್ಞಾನೇನ ಅನ್ಯದ ಉಪಲಭ್ಯತೆ. ನಹಿ ಅನ್ಯ ವಿಷಯೇಣ ಜ್ಞಾನೇನ ಅನ್ಯತೆ ಉಪಲಭ್ಯತೆ. ತತ್ವಮಸ್ಯಾದಿ ವಾಕ್ಯ ಜ್ಞಾನದಿಂದ ಬ್ರಹ್ಮ ಗೊತ್ತಾಗುತ್ತೆ. ಅದು ಅಮಾನಿತ್ವಾದಿಗಳ ಜ್ಞಾನದಿಂದ ಬ್ರಹ್ಮ ಗೊತ್ತಾಗಲ್ಲಪ್ಪ. ಯಾವುದೋ ವಿಷಯದ ಜ್ಞಾನದಿಂದ ಯಾವುದೋ ಗೊತ್ತಾಗುತ್ತೆ ಅಂದ್ರೆ ಅರ್ಥ ಏನೋ? ಅಮಾನಿತ್ವಾದಿಗಳು ತಿಳ್ಕೊಂಡ್ರೆ ಅಮಾನಿತ್ವಾದಿಗಳು ಗೊತ್ತಾಗುತ್ತೆ ಅಷ್ಟೇ, ಬ್ರಹ್ಮ ಯಾಕೆ ಗೊತ್ತಾಗುತ್ತೆ? ಬ್ರಹ್ಮದ ವಿಷಯದ ಜ್ಞಾನದಿಂದ ಬ್ರಹ್ಮ ಗೊತ್ತಾಗತ್ತೆ. ಅಮಾನಿತ್ವಾದಿಗಳು ತಿಳ್ಕೊಂಡ್ರೆ ಬ್ರಹ್ಮ ತಿಳ್ಕೊಂಡಂಗೆ ಆಯ್ತು ಹೆಂಗೆ ಹೇಳ್ಬಿಡ್ತೀರ ನೀವು? ಇದು ಆಗೋದಿಲ್ವಲ್ಲ ಅಂತ. ಹೇಗೆ ದೃಷ್ಟಾಂತ ಕೊಡ್ತಾನೆ. ಯಥಾ ಘಟ ವಿಷಯೇಣ ಜ್ಞಾನೇನ ಅಗ್ನಿ. ಯಥಾ ಘಟ ವಿಷಯೇಣ ಜ್ಞಾನೇನ ಅಗ್ನಿ. ಹೇಗೆ ಗಡಿಗೆ ವಿಷಯದ ಜ್ಞಾನದಿಂದ ಗಡಿಗೆ ಗೊತ್ತಾಗತ್ತೆ ಹೊರತು ಅಗ್ನಿ ಗೊತ್ತಾಗಲ್ಲ, ಕುರ್ಚಿ ಗೊತ್ತಾಗಲ್ಲ, ಪುಸ್ತಕ ಗೊತ್ತಾಗಲ್ಲ. ತತ್ತದ್ ವಿಷಯಕವಾದ ಜ್ಞಾನದಿಂದ ತತ್ತದ್ ವಿಷಯ ಗೊತ್ತಾಗತ್ತೆ. ಘಟ ವಿಷಯಕವಾದ ಜ್ಞಾನದಿಂದ ಘಟ ಗೊತ್ತಾಗತ್ತೆ. ಬೆಂಕಿ ಗೊತ್ತಾಗಲ್ಲ, ಕುರ್ಚಿ ಗೊತ್ತಾಗಲ್ಲ, ಪುಸ್ತಕ ಗೊತ್ತಾಗಲ್ಲ. ಈ ಅಮಾನಿತ್ವಾದಿ ಜ್ಞಾನದಿಂದ ಅಮಾನಿತ್ವಾದಿಗಳ ಪರಿಚಯ ಆಗತ್ತೆ. ಬ್ರಹ್ಮ ಹೆಂಗ್ ಗೊತ್ತಾಗತ್ತೆ? ಏನು ಬ್ರಹ್ಮ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಇಷ್ಟು ಆಕ್ಷೇಪ. ಇದಕ್ಕೆ ಉತ್ತರ ಕೊಡ್ಬೇಕು. ನೈಷ ದೋಷಃ. ನೈಷ ದೋಷಃ. ನೀವ್ ಹೇಳ್ದನ್ನೇ ಹೇಳ್ತಾರೆ. ಲಕ್ಷ್ಮಮ್ಮ ಏನ್ ಹೇಳಿದ್ರು ಅದನ್ನೇ ಹೇಳ್ತಾರೆ. ಜ್ಞಾನ ನಿಮಿತ್ತತ್ವ ಜ್ಞಾನ ಮುಚ್ಯತೆ ಇತಿ ಅವೋಚಾಮ. ಜ್ಞಾನ ನಿಮಿತ್ತತ್ವಾದ್ ಜ್ಞಾನಂ ಉಚ್ಯತೆ ಇತಿ ಅವೋಚಾಮ. ಅಲ್ಲಯ್ಯ ಪೂರ್ವಪಕ್ಷಿ, ನಾವು ಹೇಳಿದೀವಿ ಹಿಂದೆ, ನೀನ್ ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ.
ಇದು ಜ್ಞಾನಕ್ಕೆ ನಿಮಿತ್ತ ಅಷ್ಟೇ ಕಣಯ್ಯ, ಇದೇ ಜ್ಞಾನ ನಾನು ಅಂತ ಇಲ್ಲ. ಜ್ಞಾನ ಉಂಟಾಗಬೇಕಾದ್ರೆ ಈ ಒಂದು ಕ್ವಾಲಿಫಿಕೇಶನ್ ಬೇಕು ಅನ್ನೋದು ಅಷ್ಟನ್ನು ನಾವು ಹೇಳ್ತಾ ಇದ್ದೀವಿ ಹೊರತು ಇದನ್ನೇ ಜ್ಞಾನ ನಾವು ಹೇಳ್ತಾನೆ ಇಲ್ಲ. ನೀ ಯಾಕೆ ಹಾಗೆ ತಪ್ಪರ್ಥ ಮಾಡ್ಕೊಂಡು ಇದರಿಂದ ಇಂಥ ಗೊತ್ತಾಗತ್ತೆ ಅಂತ ಕೇಳ್ತಾ ಇದೀಯಾ ಅಂತ. ಅಲ್ವಾ? ಜ್ಞಾನ ನಿಮಿತ್ತತ್ವ ಯಾವುದು ಅಮಾನಿತ್ವಾದಿಗಳು ಜ್ಞಾನಸ್ಯ ನಿಮಿತ್ತ ಅಂತ. ಜ್ಞಾನ ನಿಮಿತ್ತ ಅಲ್ಲ, ಜ್ಞಾನಕ್ಕೆ ನಿಮಿತ್ತವಾದ್ರಿಂದ ಜ್ಞಾನ ಜ್ಞಾನ ಅಂತ ಗೌಣಾರ್ಥದಲ್ಲಿ ಹೇಳಿದ್ದೀವಿ ಹೊರತು ಮುಖ್ಯಾರ್ಥದಲ್ಲಿ ಅಲ್ಲ ಅಂತ ನಾವು ಹೇಳಾಗಿದೆ. ಜ್ಞಾನ ಸಹಕಾರಿ ಕಾರಣತ್ವಾಚ. ಜ್ಞಾನ ಸಹಕಾರಿ ಕಾರಣತ್ವಾಚ. ಪಾಯಿಂಟ್ ನಂಬರ್ 2 ಎರಡನೇದು. ಇನ್ನೊಂದೇನು? ತತ್ವಜ್ಞಾನ ಆಗಬೇಕಾದ್ರೆ ಜೊತೆಯಲ್ಲಿರಬೇಕಾಗಿರ್ತಕ್ಕಂತಹ ನಡವಳಿಕೆ. ನೋಡಿ, ಇದೊಂದು ತಮಾಷೆ. ಈಗ ಕರ್ಮಯೋಗ ಇದೆಯಲ್ಲ, ಕರ್ಮಯೋಗ ತತ್ವಜ್ಞಾನ ಜೊತೆಯಲ್ಲಿ ಇರಬೇಕಾಗಿಲ್ಲ, ಉಪಾಸನೆಯು ತತ್ವಜ್ಞಾನ ಜೊತೆಯಲ್ಲಿ ಇರಬೇಕಾಗಿಲ್ಲ. ಆದರೆ ಶಮದಮಾದಿಗಳು ಅಮಾನಿತ್ವಾದಿಗಳು ಜೊತೆಯಲ್ಲಿ ಇರಬೇಕು. ಅದಕ್ಕೆ ಸಾಧನೆಯಲ್ಲಿ ಈ ಶ್ರವಣ ನಿಧ್ಯಾಸನ ಇದೆಯಲ್ಲ ಅದು ಸಾಕ್ಷಾತ್ ಸಾಧನ, ಈ ಶಮದಮಾದಿಗಳು ಇದೆಯಲ್ಲ ಅದು ಸಹಕಾರಿ ಸಾಧನ, ಇದು ಉಪಾಸನೆ ಇದೆಯಲ್ಲ ಅದು ಅಂತರಂಗ ಸಾಧನ, ಕರ್ಮಯೋಗ ಇದೆಯಲ್ಲ ಅದು ಬಹಿರಂಗ ಸಾಧನ. ಹೀಗೆ ಇನ್ನು ಪರೋಪಕಾರ, ತೀರ್ಥಕ್ಷೇತ್ರ, ಜಪ, ಪೂಜೆ ಇತ್ಯಾದಿ ಎಲ್ಲ ಆರಾಧೋಪಕಾರಕ, ದೂರದಿಂದ ಉಪಕಾರ ಮಾಡುವಂಥದ್ದು. ಹೀಗೆ ಸಾಧನೆಯಲ್ಲಿ ಮೆಟ್ಲುಗಳಿದೆ. ಆರಾಧೋಪಕಾರಕ, ಪರಂಪರೋಪಕಾರಕ, ಆಮೇಲೆ ಅಂತರಂಗೋಪಕಾರಕ, ಸನ್ನಿಪತ್ಯೋಪಕಾರಕ, ಸಹಕಾರಿ ಸಾಧನ ಅಂತ. ಭಕ್ತಿ ಮುಂತಾದಿಗಳು ಸನ್ನಿಪತ್ಯ ಹತ್ತಿರದ ಉಪಕಾರಕ, ಶಮದಮಾದಿಗಳು ಸಹಕಾರಿ ಸಾಧನ. ಇದು ಕರ್ಮಯೋಗಗಳೆಲ್ಲ ಇದು ಬಹಿರಂಗ ಸಾಧನ, ಆರಾಧನೆ. ಉಪಾಸನೆ ಎಲ್ಲ ಅಂತರಂಗ ಸಾಧನ. ಈ ಸಾಧನೆಯಲ್ಲಿ ವಿಭಾಗ ಇದೆ. ಈ ಅಮಾನಿತ್ವಾದಿಗಳು ಯಾವ ರೀತಿ ಸಾಧನ? ಸಹಕಾರಿ ಸಾಧನ. ಜ್ಞಾನ ಸಹಕಾರಿ ಕಾರಣತ್ವಾಚ. ಜ್ಞಾನ ಉಂಟಾಗುವಾಗ ಜೊತೆಯಲ್ಲಿ ಇವುಗಳೆಲ್ಲ ಇರುತ್ತೆ. ಜ್ಞಾನವನ್ನು ಉಂಟು ಮಾಡಿಕೊಳ್ಳುವ ಸಾಧಕನ ಜೊತೆಯಲ್ಲಿ, ಆ ಮುಮುಕ್ಷುವಿನ ಜೊತೆಯಲ್ಲಿ ಅಮಾನಿತ್ವಾದಿಗಳು ಚೆನ್ನಾಗಿ ಮೈಗೂಡಿರುತ್ತೆ, ಅವರಿಗೆ ಪಕ್ವವಾಗಿರುತ್ತೆ. ಅಮಾನಿತ್ವಾದಿಗಳನ್ನು ನಡುಗೂಡಿದಂತಹ ಮುಮುಕ್ಷುವಾದವನು ತತ್ವವಿಚಾರ ಮಾಡಿ ತತ್ವಜ್ಞಾನ ಮಾಡ್ಕೊಳ್ತಾನೆ. ಅಂದರೆ ಸಹಕಾರಿ ಸಾಧನ. ಅಮಾನಿತ್ವಾದಿಗಳು ಕೈಗೂಡಬೇಕಾದ್ರೆ ಅಂತರಂಗ ಸಾಧನವಾದ ಉಪಾಸನೆ ಭಕ್ತಿಯನ್ನು ಮಾಡಬೇಕು. ಉಪಾಸನೆ ಅಳವಡಬೇಕಾದ್ರೆ ಕರ್ಮಯೋಗ ಮಾಡಬೇಕು. ಕರ್ಮಯೋಗವು ದಕ್ಕಬೇಕಾದ್ರೆ ಜಪೋಪವಾಸಾದಿಗಳು, ತೀರ್ಥಕ್ಷೇತ್ರ, ಪರೋಪಕಾರಾದಿಗಳು ಮಾಡಬೇಕು. ಹೋಗಾಯ್ತು. ಹೀಗೆ ಸಾಧನದ ವಿಚಾರವನ್ನು ಇದು ಮಾಡ್ಕೋಬೇಕು. ಈಗ ಕ್ಷೇತ್ರಜ್ಞನ ಸ್ವರೂಪವನ್ನು ಹೇಳ್ತಿದ್ದೀನಿ. ಪರಮಾತ್ಮ ಹೊರಟಿದ್ದಾನೆ. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ, ಜ್ಞಾತ್ವಾ ಮೃತಮಶ್ನುತೆ, ಜ್ಞಾತ್ವಾ ಮೃತಮಶ್ನುತೆ, ಅನಾದಿಮತ್ ಪರಂ ಬ್ರಹ್ಮ, ಅನಾದಿಮತ್ ಪರಂ ಬ್ರಹ್ಮ, ಅಸತ್ತನ್ನಾಸದುಚ್ಯತೆ. ಅಸತ್ತನ್ನಾಸದುಚ್ಯತೆ. ಇದೇ ಉಪದೇಶ. ಹೇಳ್ತೀನಪ್ಪ, ಪರಬ್ರಹ್ಮನ್ ಹೇಳ್ತೀನಿ ಕೇಳು ಅರ್ಜುನ. ಅದು ಸತ್ತು ಅಲ್ಲ, ಸತ್ತು ಅಲ್ಲ ತಿಳ್ಕೊ. ಗೊತ್ತಾಯ್ತಾ? ಏನ್ ಹೇಳು? ಅದು ಸತ್ತು ಅಲ್ಲ, ಅಸತ್ತು ಅಲ್ಲ. ಇದೆ ಉಪದೇಶ. ಇದು ಬರೀ ನಿಷೇಧ ಅಲ್ಲ, ಇದು ಉಪದೇಶ. ಇದು ಯಾವುದೋ ಅದು ಸತ್ತು ಅಲ್ಲ, ಅಸತ್ತು ಅಲ್ಲ ಅನ್ನೋದು ಹೇಗೆ ಒಂದು ಹಗ್ಗವನ್ನು ಹಾವು ತಿಳ್ಕೊಂಡಿದ್ರೆ ಅದು ಹಾವಲ್ಲ ಅನ್ನೋದು ಬರೀ ನಿಷೇಧ ಅಲ್ಲ, ಅದು ಹಗ್ಗ ಅಂತ ತಿಳ್ಸ್ಕೊಳಕ್ ಒಂದು ಉಪಾಯ, ಅದು ಉಪದೇಶ. ಹಾಗೆ ಒಂದು ಪ್ರಸಿದ್ಧವಾದ ಒಂದು ಅನುಭವ ಇದೆ, ಸ್ವರೂಪ ಇದೆ. ಅದು ಪರೋಕ್ಷವಲ್ಲ, ಪ್ರತ್ಯಕ್ಷವೂ ಅಲ್ಲ. ಆದರೆ ಅದರ ಬಗ್ಗೆ ತಪ್ಪಲಿಕೆ ಇದೆ. ಏನು ತಪ್ಪಲಿಕೆ ಇದೆ? ನಾಮರೂಪಾದಿಯಿಂದ ಕೂಡ್ಕೊಂಡಿರೋದು ಅಂತ ನೋಡು. ಜ್ಞೇಯಂ ಯತ್ ತತ್ ಪ್ರವಕ್ಷ್ಯಾಮಿ, ಯತ್ ಜ್ಞಾತ್ವಾ ಅಮೃತಂ ಅಶ್ನುತೆ, ಅನಾದಿಮತ್ ಪರಂ ಬ್ರಹ್ಮ ನ ಸತ್ ಸತ್ ತತ್ ತತ್ ನ ಅಸತ್ ಉಚ್ಯತೆ. ನ ಸತ್ ತತ್ ನ ಅಸತ್ ಉಚ್ಯತೆ. ಹಾಗೆ ಬರ್ತಿಲ್ಲ. ಅಸತ್ ನಾಸದುಚ್ಯತೆ. ಹೇಗೆ? ನ ಅಸತ್ ಸತ್, ಆಮೇಲೆ ನ ಸತ್ ತತ್ ತತ್ ಅಸತ್ ತತ್, ಆಮೇಲೆ ನ ಮತ್ತೆ ನ ಅಸತ್ ನ ಸತ್ ತತ್
ನಾ ಸತ್ ತತ್ ಆಮೇಲೆ ನಾ ಇನ್ನೊಂದ್ಸಲ ಜ್ಞೇಯಂ ನೋಡಪ್ಪ. ಸೊಂಟ ಕಟ್ಕೊಂಡು ಪಂಚೆಯನ್ನ ಸೊಂಟ ಕಟ್ಕೊಂಡು ಭಗವಂತ ಹೇಳ್ತಾ ಇದ್ದಾನೆ, ಅರ್ಜುನ ಈಗ ಹೇಳ್ತೀನಿ ತಿಳ್ಕೊಂಬಿಡು, ಟೆನ್ಷನ್ ಆಗಿರು. ಯಾವುದು ತಿಳಿಯಲೇಬೇಕಾದದ್ದೋ ಅದನ್ನ ನಾನು ನಿಂಗೆ ತಿಳಿಸ್ಕೊಡ್ತೀನಿ ನೋಡು. ತಿಳ್ಕೊಂಡ್ಬಿಟ್ರೆ ಅಮೃತತ್ವ, ಯಜ್ಞಾತ್ವ ಅಮೃತ ಬರ್ತದೆ, ಅಮೃತತ್ವ ಪ್ರಾಪ್ತಿಯ ಬರುತ್ತೆ, ಮೋಕ್ಷವಾಗಿ ಆಗ್ಬಿಡುತ್ತೆ. ಅದು ಅನಾದಿಮತು, ಆದಿ ಇಲ್ಲದ್ದು, ಕಾರಣವಿಲ್ಲದ್ದು, ಅದು ಪರಬ್ರಹ್ಮ. ಅದು ಅದನ್ನ ಸತ್ತು ಅಂತ ಹೇಳಲ್ಲ, ಅಸತ್ತು ಅಂತ ಹೇಳಲ್ಲ ಕಣಯ್ಯ. ಇದೆ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ ಅಂತ. ಪ್ರಪಂಚದಲ್ಲಿ ಇಂಥ ಒಂದು ವಸ್ತು ಇದೆಯಾ? ಪ್ರಪಂಚದಲ್ಲಿ ಇರೋದು ಎರಡೇ ವಸ್ತು, ಇಲ್ಲ ಯಾವ್ದಾದ್ರು ಇದೆ ಅನ್ಬೇಕು, ಇಲ್ಲ ಇಲ್ಲ ಅನ್ಬೇಕು. ಇದೆ ಅನ್ನೋದು ಅಲ್ಲ, ಇಲ್ಲೇ ಅನ್ನೋದು ಅಲ್ಲ ಅಂದ್ರೆ ಅದು ಯಾವ್ದದು? ನೀನೇ. ಯಾಕೆ ಹೇಳಿ? ನೀನೇ ಇದೆ ಅನ್ನೋದನ್ನು ಇಲ್ಲ ಅನ್ನೋದನ್ನು ನೋಡೋನು. ಇದೇ ಇಲ್ಲ ನೋಡೋನು ಇದೇ ಕ್ಯಾಟಗರಿಗೂ ಸೇರಲ್ಲ, ಇಲ್ಲ ಅನ್ನೋ ಕ್ಯಾಟಗರಿಗೂ ಸೇರಲ್ಲ. ಈ ಕಡೆಯಿಂದ ಬರುವ ರೈಲಿಗೂ ಈ ಕಡೆಯಿಂದ ಬರುವ ರೈಲಿಗೂ ಫ್ಲಾಗ್ ತೋರಿಸೋನು ಯಾವ ರೈಲು ಸೇರ್ತಾನೆ ಅವನು? ಈ ಕಡೆಯಿಂದ ಬರುತ್ತೆ ರೈಲು, ಹೀಗೂ ಬರುತ್ತೆ ಹೀಗೂ ಬರುತ್ತೆ, ಎರಡಕ್ಕೂ ಫ್ಲಾಗ್ ತೋರಿಸ್ತಾನೆ ಪ್ಲಾಟ್ಫಾರ್ಮ್ ನಿಂತ್ಕೊಂಡು ಗಾರ್ಡು. ಅವನು ಯಾವ ರೈಲು ಸೇರಿದವನು? ಅವನು ಯಾವ ರೈಲಿಗೂ ಸೇರಿಲ್ಲ. ಅವನು ರೈಲು ಅವ್ನು ಹೋಗ್ಬಿಡ್ತಾನೆ. ಎರಡು ರೈಲಿಗಿದೆ ಹೇಗೆ ಬೇರೆನೋ ಹಾಗೆ ಇಲ್ಲೆಲ್ಲ ಇಷ್ಟೆಲ್ಲ ಪುಸ್ತಕಗಳು ಇದೆ ನೋಡ್ತಾ ಇದ್ದಾನೆ, ಇಲ್ಲೆಲ್ಲ ಏನೂ ಇಲ್ಲ ಅಂತ ನೋಡ್ತಿದ್ದಾನೆ. ಇಲ್ಲ ಅನ್ನೋದನ್ನು ಬೆಳಗುವ, ಇದೆ ಅನ್ನೋದನ್ನು ಬೆಳಗುವ ಅನುಭವ ರೂಪನಾದ ಆತ್ಮನೋ ಅವನು ಇದೇನೂ ಅಲ್ಲ, ಇಲ್ಲ ಅನ್ನೋನು ಅಲ್ಲ ಅನ್ನೋದೇ ಉಪದೇಶ ಕ್ರಮ. ಹಾಗೆ ಉಪದೇಶ ಮಾಡ್ಬೇಕು. ಆ ರೀತಿಯಾಗಿ ಅದು ಗೊತ್ತಾಗೋದು. ಪಾಸಿಟಿವ್ ಆಗಿ ಹೇಳಿದ್ರೆ ಅದು ಗೊತ್ತಾಗಲ್ಲ, ನೆಗೆಟಿವ್ ಆಗೇ ಹೇಳಬೇಕು. ಇದೇನದು ಅಲ್ಲ, ಇಲ್ಲ ಅನ್ನೋದು ಅಲ್ಲ ಅನ್ನೋದು ನಮ್ಮ ಅನುಭವವನ್ನೇ ಹೇಳ್ತಿರೋದು. ನೀವೇ ನಿಮ್ಮ ಸ್ವರೂಪಕ್ಕೆ ಅದು ಇದು ವಿಶೇಷಣ, ಇನ್ಯಾರಿಗೋ ವಿಶೇಷಣ ಅಲ್ಲ. ಯಾಕೆ? ನಾನು ಇದೇ ಇಲ್ಲ ಅನ್ನೋ ಎರಡನ್ನೂ ಬೆಳಗುವನಾದ್ದರಿಂದ ನೋಡಿ, ಸುಷುಪ್ತಿಯಲ್ಲಿ ಏನೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಎಚ್ಚ ಕನಸುಗಳಲ್ಲಿ ಏನೋ ಇದೆ ಅಂತ ಗೊತ್ತಾಗತ್ತೆ, ಎಚ್ಚ ಕನಸು ಗೊತ್ತಾಗತ್ತೆ, ಸುಷುಪ್ತಿಯೂ ಗೊತ್ತಾಗತ್ತೆ. ಎರಡು ಅವಸ್ಥೆ ವಿಶೇಷ, ಅಲ್ಲಿ ಏನು ವಿಶೇಷ ಇಲ್ಲ ಅನ್ನೋದನ್ನು ಎರಡನ್ನೂ ಬೆಳಗುವ ಆತ್ಮನು ಯಾವ ಅವಸ್ಥೆಗೆ ಸೇರಿದ್ದಾನೆ? ಆತ್ಮನು ಎಚ್ಚ ಕನಸಿಗೂ ಸೇರಿಲ್ಲ, ಸುಷುಪ್ತಿಗೂ ಸೇರಿಲ್ಲ, ಅವಸ್ಥಾತ್ರಯ ಅತೀತ ಅವನು. ಆಗ್ತಾ ಇದೆ ಹಾಕು. ಗೊತ್ತಾಯ್ತಾ? ಅರ್ಥ ಆಯ್ತಾ ನಾವು ಯಾರು ಅಂತ? ಓ ಚೆನ್ನಾಗಿ ಗೊತ್ತಾಯ್ತಲ್ವಾ? ಏನೇ ಗೊತ್ತಾಯ್ತು? ನಾನು ಇದೇ ಅನ್ನೋದು ಅಲ್ಲ, ಇಲ್ಲ ಅನ್ನೋದು ಅಲ್ಲ, ಇದೇ ಇಲ್ಲ ಅನ್ನೋದು ಎರಡನ್ನೂ ಬೆಳಗುವವನು, ಎರಡಕ್ಕೂ ಅತೀತನು. ಆ ಬೆಳಗುವವನು ಅನ್ನೋದು ಬೆಳಗಿಸಿಕೊಂಡ ಕಡೆಯಿಂದ ಹೇಳಿದ್ದು. ಬೆಳಗೋದು ಅನ್ನೋದು ನನ್ನ ಸ್ವಭಾವ ಅಲ್ಲ, ಅದೊಂದು ಕ್ರಿಯೆ ಅಲ್ಲ, ಅದೊಂದು ವಿಶೇಷ ಅಲ್ಲ. ಇದೇ ಅಂತ ಅನ್ನಿಸ್ಕೊಂಡದ್ರ ಕಡೆಯಿಂದ ಇದೇ ಅನ್ನೋದನ್ನ ಬೆಳಗೋನು ಅನ್ಸ್ಕೊಂಡೆ, ಇಲ್ಲ ಅಂತ ಅನ್ನಿಸ್ಕೊಂಡದ್ರ ಕಡೆಯಿಂದ ಇಲ್ಲ ಅನ್ನೋದನ್ನ ಬೆಳಗೋನು ಅನ್ಸ್ಕೊಂಡೆ. ಇದೇ ಇಲ್ಲ ಅನ್ನೋದೇ ಇಲ್ಲದೆ ಹೋದ್ರೆ ಬೆಳಗೋದು ಯಾವ್ದನ್ನ ನಾನು? ಇದೇ ಇಲ್ಲ ಅನ್ನೋದು ಇದ್ರೆ ಅದನ್ನ ಬೆಳಗೋನು ನಾನು ಬರ್ತೀನಿ. ಇದೇ ಇಲ್ಲ ಅನ್ನೋದೇ ಕಲ್ಪಿತ, ಅದೇ ತೋರಿಕೆ, ಅದೇ ಇಲ್ಲ ಅಂತ ಆದ್ರೆ ಅದನ್ನ ಬೆಳಗೋದು ಅನ್ನೋದು ಇಲ್ಲ. ಹಾಗಾದ್ರೆ ನಾನು ಯಾರು? ಶಬ್ದದಿಂದ ಹೇಳಕ್ ಬರಲ್ಲ, ಮಾತಿನ ಪ್ರತಿಯಿಂದ ಹೇಳ್ತಾರೆ. ಯಾಕಂದ್ರೆ ಶಬ್ದ ಪ್ರತ್ಯಯವೆಲ್ಲ ಪ್ರಪಂಚವನ್ನು ತಿಳಿಸತ್ತೆ ಹೊರತು ಪ್ರಪಂಚಾತೀತನಾದ ಪರಮಾರ್ಥವನ್ನ ಶಬ್ದ ಪ್ರತ್ಯಯ ಹೇಳಲ್ಲ. ಆದ್ರೂ ಶಬ್ದ ಪ್ರತ್ಯಯದ ನಾವು ಇಂಡಿಕೇಟ್ ಮಾಡ್ಬೋದು. ಇದು ಎರಡನ್ನೂ ಮೀರಿದ್ದು, ಶಬ್ದ ಪ್ರತ್ಯವನ್ನು ಮೀರಿದ್ದು, ಇದೇ ಇಲ್ಲ ಅನ್ನೋದು ಮೀರಿದ್ದು, ಅವಸ್ಥೆಯನ್ನೆಲ್ಲ ಮೀರಿದ್ದು, ಅವಸ್ಥೆಗಳನ್ನೆಲ್ಲ ಬೆಳಗುತ್ತಿರುವಂಥದ್ದು, ಅವಸ್ಥಾ ಸಂಬಂಧ ರಹಿತವಾದದ್ದು, ತನ್ನನ್ನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರೋದು, ಯಾರನ್ನೂ ಹೇಳ್ತಿರೋದಲ್ಲ, ನಮ್ಮನ್ನೇ ಶ್ರುತಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೆ. ನೀವು ಹಾಗಿರೋರು ಕಣ್ರಪ್ಪ, ನಾನು ಹೀಗೆ, ನಾನು ಹೆಂಗಸು, ನಾನು ಗಂಡಸು, ನಾನು ವಯಸ್ಸಾದವಳು, ನಾನು ಹುಡುಗ, ಈ ರೀತಿಯಾಗಿ ದೇಹೇಂದ್ರಿಯಾದಿಗಳ ಅಭಿಮಾನದಿಂದ ಬಂದಂಥ ವಿಶೇಷವೇ ಹೊರತು ನಿಮ್ಮ ಅನುಭವದಲ್ಲೇ ನನಗೆ ವಯಸ್ಸಾಗಿದ್ದಾಗಲಿ, ಹುಡುಗನಾಗಲಿ, ಗಂಡಸಾಗಲಿ, ಹೆಂಗಸಾಗಲಿ ಯಾವುದೂ ಅನುಭವದಲ್ಲಿ ಇಲ್ಲ. ಯಾಕಂದ್ರೆ ಗಂಡಸ್ತರವನ್ನು ಹೆಂಗಸ್ತನು ಎರಡನ್ನೂ ಬೆಳಗು ಚೈತನ್ಯ ಗಂಡಸ ಹೆಂಗಸ. ಬರೀ ಶುದ್ಧ ಪ್ಯೂರ್ ಕಾನ್ಶಿಯಸ್ನೆಸ್ ಏನಿದೆ ಅದು ಗಂಡಸು ಅಲ್ಲ, ಹೆಂಗಸು ಅಲ್ಲಪ್ಪ. ಅದು ಪ್ಯೂರ್ ಕಾನ್ಶಿಯಸ್ ಅಂತ ಹೇಳಿದ್ದು ಅಧ್ಯಾರೋಪ ದೃಷ್ಟಿಯಿಂದ. ಯಾಕೆಂದ್ರೆ ಅರಿವು ಅನ್ನೋದು ಒಂದು ಗುಣ ಅಲ್ಲ, ಒಂದು ವಿಶೇಷ ಅಲ್ಲ, ಧರ್ಮ ಅಲ್ಲ. ಏನ್ ಹೇಳ? ಹೇಳಿದ್ರೆ ತಪ್ಪಾಗತ್ತೆ, ಹೇಳದೆ ಹೋದ್ರೆ ಗೊತ್ತಾಗಲ್ಲ. ಏನ್ ಮಾಡಪ್ಪ?
ಏನ್ ಹೇಳಿದ್ರು ತಪ್ಪರ್ಥವೇ ಬರುತ್ತೆ ಹೊರತು ಆ ತಪ್ಪರ್ಥ ಬಿಟ್ಟು ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದು ಅಂತ ಗೊತ್ತಾಗೋದೇ ಇಲ್ಲ. ಹೇಳದೆ ಹೋದ್ರೆ ಏನ್ ಹೇಳ್ತೇವೆ ಒಂದು ಅರ್ಥ ಆಗಲ್ಲ ಅಂತ. ಇದು ನಮ್ಮ ಸ್ವರೂಪ ಹೀಗಿದೆ. ನಾವೇ ನಮ್ಗೆ ಗೊತ್ತಿಲ್ಲದೆ ಇದ್ದವರಾದಾಗ ಪ್ರಪಂಚವೆಲ್ಲ ಗೊತ್ತು ಅಂತ ಹೇಳಿ ಹೋಗ್ತಾ ಇದೀವಲ್ಲ, ಎಂಥ ಅವಿವೇಕ ನೋಡಿ. ನಂಗೆ ಅದು ಗೊತ್ತು ಇದು ಗೊತ್ತು ಅವ್ರಿಗೂ ನೀನೇ ಗೊತ್ತಿಲ್ಲ, ನಿನಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳ್ತೀಯಲ್ಲೋ. ನಿನ್ನನ್ನೇ ತಿಳ್ಕೊಂಡಿಲ್ಲ, ನಿನ್ನನ್ನೇ ಅರ್ಥ ಮಾಡ್ಕೊಂಡಿಲ್ಲ. ನೀನ್ ಯಾರು ಅಂತ ನಿನ್ಗೆ ಅದೇ ಅರ್ಥ ಇದೆ. ಯೋಚನೆ ಮಾಡಿದ್ರೆ ಯಾರು ನಾನು ಹೇಗಿದ್ದೀನಿ, ನಾನು ಏನಾಗಿದ್ದೀನಿ, ಏನು ನಾನು ಅನ್ನೋದು ಇರ್ತಕ್ಕಂಥ ಅನುಭವ. ಅದು ನಾನು ಅನ್ನೋದು ಆಬ್ಜೆಕ್ಟ್ ಆಗ್ತಾ ಇದೆ, ನಾನೆಂಬುದು ಇಲ್ಲದೇ ಇರುವ ಸ್ವರೂಪ. ಅದು ಅದನ್ನ ಸತ್ತು ಅಲ್ಲ. ಇವಾಗ ಭಾಷೆ ನೋಡಿ. ಜ್ಞೇಯಂ ಜ್ಞಾತವ್ಯಂ ಯತ್ತತ್ ಜ್ಞೇಯಂ ಜ್ಞಾತವ್ಯಂ ಯತ್ ತತ್ ಪ್ರವಕ್ಷ್ಯಾಮಿ ಪ್ರಕರ್ಷೇಣ ಯಥಾವತ್ ವಕ್ಷ್ಯಾಮಿ. ಪ್ರಕರ್ಷೇಣ ಯಥಾವತ್ ವಕ್ಷ್ಯಾಮಿ. ಯಾವುದನ್ನ ತಿಳಿದುಕೊಳ್ಳಲೇಬೇಕೋ, ತಿಳ್ಕೊಳ್ಳೋಕ್ ಆಗತ್ತೋ ಅಲ್ಲ, ಮತ್ತೇನು ಹೇಳಿ ತಿಳ್ಕೊಳ್ಳಲೇಬೇಕೋ. ಯಾವುದನ್ನು ತಿಳ್ಕೊಳ್ಳೋಕ್ ಆಗತ್ತೋ ಅಂತ ಹೇಳಿದ್ರೆ ಬೇರೆ ಅರ್ಥ, ಯಾವುದನ್ನು ತಿಳ್ಕೊಳ್ಳಲೇಬೇಕೋ ಅನ್ನೋದು ಬೇರೆ ಅರ್ಥ. ತಿಳ್ಕೊಳ್ಳೋಕ್ ಆಗತ್ತೆ ಅಂತ ಆಗ್ಬಿಟ್ರೆ ಅದು ಆಬ್ಜೆಕ್ಟ್ ಆಗುತ್ತೆ, ವಿಷಯ ಆಗುತ್ತೆ. ಯಾತವ್ಯಾಲಕ್ಕೆ ತಿಳ್ಕೊಳ್ಳಲೇಬೇಕು ಅಂದ್ರೆ ಅದು ಅವಶ್ಯವಾಗಿ ಪುರುಷಾರ್ಥಕ್ಕೆ ಸಾಧನವಾದದ್ದನ್ನ ಗೊತ್ತು ಮಾಡ್ಕೊಳ್ಳೇಬೇಕು. ಅದನ್ನ ಹೆಚ್ಚಾಗಿ ಕರೆಕ್ಟಾಗಿ ಯಥಾವತ್ತಾಗಿ ನಾನು ತಿಳಿಸ್ಕೊಡ್ತೀನಿ ಅರ್ಜುನ ಕೇಳ್ಕೊ ಅಂತ ಭಗವಂತನೇ ಹೇಳಬೇಕೆ ಹೊರತು ಭಗವತ್ ತತ್ವವನ್ನ ಬೇರೆಯವ್ರು ಹೇಳಿದ್ರೆ ಭಗವತ್ ತತ್ವ ಗೊತ್ತಾಗಲ್ಲ. ಜ್ಞಾನಿಗಳು ಭಗವಂತರಾಗೋದ್ರಿಂದ ಅವ್ರು ಹೇಳಿದ್ರೆ ನಮ್ಗೆ ಅರ್ಥ ಆಗತ್ತೆ. ಅನನ್ಯ ಪ್ರೋಕ್ತೆ ಗತಿರತ್ನ ನಾಸ್ತಿ ಅಂತ. ಅನನ್ಯನಾದ ಆಚಾರ್ಯನು ಯಾವುದಕ್ಕಿಂತ ಅನನ್ಯ, ತಿಳಿಸಿಕೊಡಬೇಕಾದ ಪರಮಾರ್ಥ ತತ್ವಕ್ಕಿಂತ ಬೇರೆ ಎಲ್ಲದೇ ಇರುವ ಆ ಆಚಾರ್ಯನು ತಿಳಿಸಿಕೊಟ್ಟದ್ದಾದರೆ ಉತ್ತಮ ಅಧಿಕಾರಿಯಾದ ಶಿಷ್ಯನಿಗೆ ಗೊತ್ತಾಗಿಯೇ ಆಗತ್ತೆ. ಅವನಲ್ಲೂ ಯೋಗ್ಯತೆ ಇರಬೇಕು. ಅವನಲ್ಲಿ ಯೋಗ್ಯತೆ ಇಲ್ಲ ಅಂದ್ರೂ ಗೊತ್ತಾಗಲ್ಲ, ಹೇಳುವವನು ಗೊತ್ತಿಲ್ಲ ಅಂದ್ರೂ ಗೊತ್ತಾಗಲ್ಲ. ಹೇಳುವವನಿಗೂ ಗೊತ್ತಿರಬೇಕು, ಗೊತ್ತು ಮಾಡಿಕೊಳ್ಳುವವನಿಗೂ ಯೋಗ್ಯತೆ ಇರಬೇಕು. ಅವಾಗ ನೋಡಿ ತತ್ವ ಗೊತ್ತಾಗುತ್ತೆ. ಹೀಗಾಗಿ ಜ್ಞಾತವ್ಯಂ ಅಂದ್ರೆ ಅವಶ್ಯವಾಗಿ ಜೀವನದಲ್ಲಿ ಕಂಡುಕೊಳ್ಳಲೇಬೇಕಾದ ಆ ಒಂದು ಪರಮಾರ್ಥ ತತ್ವವನ್ನ ಯಥಾವತ್ತಾಗಿ ಇರುವ ಹಾಗೆ ಆಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ತಿಳಿಸ್ಕೊಡ್ತೀನಿ ಕಣಪ್ಪ ಅರ್ಜುನ ಅಂದ. ಅದಕ್ಕೆ ಕಿಂ ಫಲಂ ತತ್ ಆಯ್ತು, ನೀನು ತಿಳಿಸ್ಕೊಡ್ತೀನಿ ಅಂತ ತಿಳ್ಕೊಂಡ್ರೆ ಏನ್ ಲಾಭ? ಕಾಕಸ್ಯ ಕತಿವಾದಂತಹ ಅಂತ, ಕಾಗೆಗೆ ಎಷ್ಟು ಹಲ್ಲು ಅಂತ. ಎಷ್ಟಿದ್ರೆ ಏನು, 2 ಇದ್ರೇನು, 4 ಇದ್ರೇನು, ಇಡದೆ ಹೋದ್ರೆ ಏನು, ನಮ್ಗೇನ್ ಲಾಭ? ತಲೆಯಲ್ಲಿ ಎಷ್ಟು ಕೂದಲಿದೆ ಅಂತ, ಎಷ್ಟು ಕೂದಲಿದೆ ಏನಮ್ಮ ನಮಗೆ? ಆ ತರಹ ಅಲ್ಲ ವಿಚಾರ ಇದು. ಇದನ್ನು ತಿಳ್ಕೊಂಡ್ರೆ ಆತ್ಯಂತಿಕ ಪುರುಷಾರ್ಥ ಪರಿಸಮಾಪ್ತಿ ಆಗತ್ತೆ. ಪುರುಷಾರ್ಥವೇ ಪೂರ್ತಿ ಕೊನೆಗೊಂಡದ್ದಾಗತ್ತೆ. ಹೇಳ್ತಾನೆ ಯಾವುದಪ್ಪ ಅದಕ್ಕೆ ಫಲ ಅಂತ ಕೇಳಿದ್ರೆ ಇದು ಪ್ರರೋಚನೇನ ಶ್ರೋತು ಅಭಿಮುಖೀಕರಣಾಯ ಆಹಾ. ಪ್ರರೋಚನೇನ ಶ್ರೋತು ಅಭಿಮುಖೀಕರಣಾಯ ಆಹಾ. ಈ ರೀತಿ ರುಚಿ ಹುಟ್ಟಿಸುವುದರ ಮೂಲಕ ಕೇಳುವಂತಹ ಅರ್ಜುನನು ಅಭಿಮುಖನಾಗಲಾಗಿ, ಅಟೆನ್ಷನ್ ಕೊಡಲಾಗಿ, ಅದರ ಕಡೆ ಗಮನ ಕೊಡಲಾಗಿ ಆಗ ಹೇಳ್ತಿದ್ದಾನೆ ಪರಮಾತ್ಮ. ಯಾವಾಗ ಟೆಂಪ್ಟ್ ಮಾಡಬೇಕು, ಕೇಳುವಂತಹ ಶಿಷ್ಯನ ಟೆಂಪ್ಟ್ ಮಾಡದೆ ಹೋದ್ರೆ ಅವನಿಗೆ ರುಚಿ ಬರೋಲ್ಲ. ಕೊಡು ತಿಳ್ಕೊಂಡ್ಬಿಟ್ರೆ ಹೆಂಗಾಗ್ತೀಯ ಗೊತ್ತೋ, ಅಯ್ಯೋ ಕೃತಾರ್ಥನಾಗ್ಬಿಡ್ತೀಯ ಕಣೋ, ಮುಕ್ತನಾಗ್ಬಿಡ್ತೀಯ, ಜನ್ಮ ಸಾರ್ಥಕವಾಗ್ಬಿಡುತ್ತೆ, ಇಡೀ ಜಗದಾತ್ಮ ರೂಪ ನಿನ್ನದು ಆಗ್ಬಿಡುತ್ತೆ ಕಣೋ ಅಂತ ಅಂದ್ಬಿಟ್ರೆ, ಹೌದಾ ಅಂಥ ವಿಚಾರ ಅದು, ಹಾಗಾದ್ರೆ ಹೇಳಿ ನಾನು ತಿಳ್ಕೊಂಡೇ ಬಿಡ್ತೀನಿ, ಎಷ್ಟು ಕಷ್ಟ ಅದು ಬಿಡೋ ಪರವಾಗಿಲ್ಲ, ನಾನು ಅದನ್ನು ಕಾಯಂ ವಾ ಪಾತಯಾಮಿ ಕಾರ್ಯಂ ವಾ ಸಾಧಯಾಮಿ ಅಂತ ಹೇಳಿ ಕೂತ್ಕೋತಾರೆ. ಹಂಗಾಗ್ಬೇಕು. ಅದಕ್ಕಾಗಿ ಯಮೇ ವೈಶವೃಣುತೆ ತೇನ ಲಭ್ಯ. ಅವನೇ ಬೇಕು ಅಂತ ನೀರಲ್ಲಿ ಮುಳುಗಿ ಹೋಗ್ತಾ ಇರೋನು ಬದುಕಿದ್ರೆ ಸಾಕು ಹೇಗೆ ಒದ್ದಾಡ್ತಾನ, ಹಂಗೆ ತತ್ವಜ್ಞಾನ ಅದೇ ಸಾಕು ಅಂತ ಒದ್ದಾಡ್ತಿದ್ದವನಿಗೆ ತತ್ವಜ್ಞಾನ ಆಗತ್ತೆ ಅಂತಾರೆ. ಅಷ್ಟರ ಮಟ್ಟಿಗೆ ತಳಮಳ ಉಂಟಾಗ್ಬೇಕಂತೆ. ತಳಮಳ ಆಗೋದೇ ಇಲ್ಲ ನಮಗೆ. ಅಯ್ಯೋ ನಿಶ್ವಾಸ ಇದ್ದಂಗೆ ಇದು ಒಂಚೂರು ಇರ್ಲಿ ನೋಡೋಣ ವೇದಾಂತ ವಿಚಾರ, ಹಂಗಾಗದೆ ಆಗಲ್ಲ. ಅಭಿಮುಖೀಕರಣ ಅಂದ್ರೆ ಅದನ್ನ ಅಟೆನ್ಷನ್ ಮಾಡೋದಕ್ಕಾಗಿ, ಚಂದ ಕಡೆ ಗಮನ ಕೊಡಿಸೋದಕ್ಕಾಗಿ ಹೇಳ್ತಾ ಇದ್ದೇನೆ. ಯಜ್ಞೇಯಂ ಜ್ಞಾತ್ವಾ ಅಮೃತಂ ಅಮೃತತ್ವಂ ಅಶ್ನುತೆ. ಜ್ಞೇಯಂ ಜ್ಞಾತ್ವಾ ಅಮೃತಂ ಅಮೃತತ್ವಂ ಅಶ್ನುತೆ. ಯಾವ ಜ್ಞೇಯವಾದ ತಿಳಿಯಬೇಕಾದದ್ದನ್ನು ತಿಳ್ಕೊಂಡ್ರೆ ಅಮೃತವನ್ನ ಅಂದ್ರೆ ಅಮೃತತ್ವ, ಅಮೃತನಾಗುವಿಕೆ, ಅಮೃತ ಸ್ವರೂಪವನ್ನೇ ಪಡ್ಕೊಂಡ್ಬಿಡ್ತಾನೆ. ಅದೇ ಆಗ್ಬಿಡ್ತಾನೆ. ಅದೇ ಈ ಪ್ರಪಂಚದಲ್ಲಿ ಯಾವ ತಿಳ್ಕೊಂಡ್ರು ಅದಾಗಲ್ಲ. ನೀವು ಕುರ್ಚಿ ತಿಳ್ಕೊಂಡ್ರೆ ಕುರ್ಚಿ ಆಗಲ್ಲ, ಹಸು ತಿಳ್ಕೊಂಡ್ರೆ ಹಸು ಆಗಲ್ಲ, ಬ್ರಹ್ಮ ತಿಳ್ಕೊಂಡ್ರೆ ಮತ್ತೆ ಬ್ರಹ್ಮ ಆಗ್ತೀರಾ. ಯಾಕೆ ಹೇಳಿ?
ಮುಂಚೆನೂ ಬ್ರಹ್ಮರೇ ಆಗಿರೋರು. ಆದ್ರಿಂದ ಅಜ್ಞಾನದಿಂದ ಬ್ರಹ್ಮವಲ್ಲ ಅಂತ ನಾವು ಅನ್ಕೊಂಡಿರೋದ್ರಿಂದ ಅಜ್ಞಾನವನ್ನು ಬಿಟ್ಕೊಂಡು ಬ್ರಹ್ಮರೇ ಆದವರಾದ ಜೀವರುಗಳು ತಮ್ಮ ಜೀವತ್ವವನ್ನು ಕಳ್ಸಿಕೊಳ್ಳೋದ್ರ ಮೂಲಕ ನಾವು ಜೀವನಲ್ಲ, ಹುಟ್ಟಿದವನಲ್ಲ, ಸಂಸಾರಿ ಅಲ್ಲ ಅಂತ ತಿಳ್ಕೊಳ್ತಾ ಬ್ರಹ್ಮರೇ ಆದವರು ಬ್ರಹ್ಮರಾಗ್ತಾರೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ವಿಮುಕ್ತಶ್ಚ ವಿಮುಚ್ಯತೆ. ಮುಕ್ತನಾಗಿ ಮುಕ್ತನಾಗ್ತೀನಿ ಹೊರತು ಬದ್ಧನ ಮುಕ್ತನಾಗಲ್ಲ. ಬದ್ಧನಿಗೆ ಮುಕ್ತನಾಗಕ್ಕಾಗಲ್ಲ. ಅಜ್ಞಾನದಿಂದ ಬಂಧನಾದವನಂತೆ ಆದವನು ಜ್ಞಾನದಿಂದ ಮುಕ್ತನಾದವನಂತಾಗ್ತಾರೆ. ಯಾಕೆ? ಮುಕ್ತನಾಗಬೇಕಾಗಿಲ್ಲ, ಮುಕ್ತನಾಗೋದಲ್ಲ, ಮುಕ್ತನೇ ಸ್ವರೂಪ. ಅದು ಅವನ ನೇಚರು, ಸ್ವಭಾವ. ಸ್ವಭಾವ ಅಂತ ಪಡ್ಕೋಬೇಕಂದ್ರೆ ಬೆಂಕಿ ಬಿಸಿ ಪಡ್ಕೋಬೇಕಾ? ಸೂರ್ಯ ಬೆಳಕನ್ನು ಪಡ್ಕೋಬೇಕಾ? ಯಾವುದಿಗೆ ಯಾವುದು ನೇಚರ್ ಸಹಜವೋ ಸ್ವಭಾವವೋ ಅವ್ರು ಅದನ್ನು ಪಡ್ಕೋಬೇಕಾಗಿಲ್ಲಪ್ಪ. ನಮಗೆ ಯಾವುದು ಸ್ವಭಾವ? ಹುಟ್ಟು ಸಾವು, ಬಂಧನ ಸ್ವಭಾವ, ವಿವೇಕ. ನಮಗೆ ಉಪನಿಷತ್ತು ಹೇಳುತ್ತೆ, ನಿನ್ನ ಸ್ವಭಾವ ಅಚರಾಮರವಾದ ಬ್ರಹ್ಮಸ್ವರೂಪ ನೀನು. ಅವಾಯೇಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ ಭವತಿ ಏವಂ ವೇದ. ಅಜರಾಮರವಾದ ಬ್ರಹ್ಮಸ್ವರೂಪ ನಮ್ಮ ಸ್ವರೂಪ ಅಂತೆ. ಹೌದಾ? ನಾವು ತಲೆ ಕೆರ್ಕೊಳ್ತೀವಿ, ಏನು ಇದು ನಮ್ಮನ್ನು ಹೀಗಂತಾರಲ್ಲ. ನಮ್ಗೆ ಭಯ ಆಗುತ್ತೆ. ನಾವು ಬ್ರಹ್ಮ ಅಂದ್ರೆ ನಮ್ಗೆ ಹೆಮ್ಮೆ ಆಗಬೇಕು, ಸಂತೋಷ ಆಗ್ಬೇಕು, ಭಯ ಆಗ್ಬಿಡುತ್ತೆ. ಇವು ನಾನು ಬ್ರಹ್ಮನ, ನಾನು ಇವು ನಂಗೆ ಒಂದು ಹಲ್ಲೋವು, ತಲೆನೋವು, ಮೂಗ್ನೋವು ಆಶೆ ಮಾಡ್ಕೊಳಕ್ಕಾಗಲ್ಲ. ನಮ್ಮನ್ನಂತ ಬ್ರಹ್ಮ ಅಂತೀರಿ ನೀವು ಅಂತ ಹೀಗಲ್ಲ ನಾವು ಏನನ್ನ ಕೇಳ್ತೀವಿ. ಪಾಪ. ಯಾವ ತಿಳಿಯಬೇಕಾದ ಬ್ರಹ್ಮವನ್ನು ಕಂಡ್ಕೊಂಡ್ಬಿಟ್ರೆ ಅಮೃತತ್ವವನ್ನೇ ಮಾಡ್ಕೊಂಡ್ಬಿಡ್ತೀವೋ. ಬ್ರಹ್ಮವನ್ನ ಭಯ ಆಗತ್ತೆ. ದೇಹ ನಾನು ಅಂದ್ಕೊಂಡ್ರೆ ಬ್ರಹ್ಮ ಆಗಲ್ಲ. ದೇಹ ಗೊತ್ತಾಗತ್ತೆ, ಮನಸ್ಸು ಗೊತ್ತಾಗತ್ತೆ, ಪ್ರಾಣ ಗೊತ್ತಾಗುತ್ತೆ, ಎಲ್ಲವನ್ನು ಬೆಳಗ್ತಾ ಇದ್ದೀನಿ, ಅರಿವಾಗ್ತಾ ಇದ್ದೀನಿ. ಅರಿವನ್ ಬ್ರಹ್ಮ ಅಂತ ಇದ್ದಾರೆ. ಪ್ರಜ್ಞಾನಂ ಬ್ರಹ್ಮ. ಯಾವ್ದು ಬ್ರಹ್ಮ ಹೇಳೋ? ದೇಹ ಬ್ರಹ್ಮ ಅಲ್ಲ, ಪ್ರಜ್ಞಾನ ಇದೆಯಲ್ಲ, ಪ್ರಜ್ಞಪ್ತಿ ಚೈತನ್ಯ, ಅದು ಬ್ರಹ್ಮ ಸ್ವರೂಪವೇ. ಅಖಂಡ. ಯಾಕೆ? ಅದೆಲ್ಲ ಜಗತ್ತು ತೋರ್ತಾ ಇರೋದು. ಹೇಗೆ ಪಾತ್ರೆ ಒಳಗೆ ಹಾಲು ನೀರು ಇರುತ್ತೋ ಅರಿವಲ್ಲಿ ಜಗತ್ತಿದೆ, ಅರಿವಲ್ಲಿ ಅವಸ್ಥೆ ಇದೆ. ಏನಾಯ್ತು? ಅವಸ್ಥೆಗಿಂತ ಜಗತ್ತಿಗಿಂತ ಅರಿವು ದೊಡ್ಡದು ಅಂತ ಆಯ್ತು. ಯಾವ್ದು ಎಲ್ಲಕ್ಕಿಂತ ದೊಡ್ಡದು ಅದೇ ಬ್ರಹ್ಮ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನೋ? ಇನ್ಫಿನಿಟಿವ್, ಅನಂತ, ಅಪರಿಚ್ಛಿನ್ನ. ಅದು ಬ್ರಹ್ಮ ಅಂತ ಹೆಸರು. ಅದ್ಯಾರೋ? ನಾವೇ. ನ ಪುನಃ ಮ್ರಿಯತೆ ಇತ್ಯರ್ಥ ಅಂದ್ರು. ಪುನಃ ಮ್ರಿಯತೆ. ಒಂದ್ಸಲ ಸಾಯ್ತಾರಂತೆ. ಅಂದ್ರೆ ದೇಹ ನಾನು ಅಂದ್ಕೊಂಡಾಗ ದೇಹ ಹೋಗುತ್ತೆ. ರಮಣ ಮಹರ್ಷಿಗಳಿಲ್ಲ, ಸಚ್ಚಿದಾನಂದ ಸ್ವಾಮಿಗಳಿಲ್ಲ, ಆದ್ರೆ ಮತ್ ಸಾಯಲ್ಲ ಅವರು. ಮತ್ ಸಾಯಲ್ಲ. ಇವರು ಅಜ್ಞಾನಿಗಳು ಪುನರಪಿ ಜನನ ಪುನರಪಿ ಮರಣ, ಪುನರಪಿ ಜನನಿ ಜಠರೇ. ಅಜ್ಞಾನಿಗಳು ಮತ್ಮತ್ ಸಾಯ್ತಿರ್ತಾರೆ, ಮತ್ಮತ್ ಹೋಗ್ತಾರೆ. ಇವರು ಪುನಃ ನಮ್ರಿಯತೆ ಎಂದು ಭಾಷ್ಯಕಾರರು. ಮತ್ ಸಾಯಲ್ಲ ಅಂದ್ರೆ ಏನೋ? ಒಂದ್ಸಲ ಸಾಯ್ತಾನೆ ವ್ಯವಹಾರ ದೃಷ್ಟಿಯಿಂದ, ಅವನ ಕಡೆಯಿಂದ ಅಲ್ಲ, ಲೋಕದೃಷ್ಟಿಯಿಂದ. ಲೋಕದಾಗಿ ಪುನಃ ಅಂತ ಹೇಳಿದ್ರೆ ನಮ್ರಿಯತೆ ಅಷ್ಟೇ ಹೇಳ್ಬೋದಾಯ್ತು. ನಮ್ರಿಯತೆ ಇತ್ಯರ್ಥ ಅಂತ. ಸಾಯೋದಿಲ್ಲ, ಅವನ ಕಡೆಯಿಂದ ಸಾಯಲಿಲ್ಲ ಅಂತ ಅರ್ಥ. ಅವನ ಕಡೆಯಿಂದ ಸಾಯೋದಿಲ್ಲ ಅಂತ. ಆದ್ರು ವ್ಯವಹಾರ ಕಡೆಯಿಂದ ನಾವು ಮತ್ತೆ ಹುಟ್ಟೋದಿಲ್ಲ, ಆದ್ರೆ ಮತ್ತೆ ಸಾಯೋದಿಲ್ಲ. ಯಾಕೆ ಸಾಯೋದಿಲ್ಲ? ಹುಟ್ಟೇ ಇಲ್ಲ ಅವರು. ಹುಟ್ಟೇ ಆದ್ಮೇಲೆ ಸಾಯದೇ ಆದ್ಮೇಲೆ ಮತ್ತೆಂತ ಹುಟ್ತಾರೆ, ಮತ್ತೆಂತ ಸಾಯ್ತಾರೆ ಅಲ್ವಾ? ಹುಟ್ಟೋರು ಯಾರೋ? ಸತ್ತವರು. ಸತ್ತವರು ಯಾರೋ? ಹುಟ್ಟೋರು. ಸತ್ತವರು ಹುಟ್ಟುತ್ತಾರೆ, ಹುಟ್ಟಿದ್ರೆ ಸಾಯ್ತಾರೆ ಅಲ್ವನಾ? ಅನಾದಿಮತ್ ಆದಿ ಅಸ್ಯ ಅಸ್ತಿ ಇತಿ ಆದಿಮತ್. ಆದಿ ಅಸ್ಯ ಅಸ್ತಿ ಇತಿ ಆದಿಮತ್. ಅನಾದಿಮತ್ ಮೂರು ಪದ. ಯಾವುದಕ್ಕೆ ಆದಿ? ಆದಿಯಿಂದ ಕಾರಣ, ಹುಟ್ಟು, ಆರಂಭ ಅಂತ ಅರ್ಥ. ಇದಕ್ಕಿದೆ ಆದಿನ ಅದು ಆದಿ ಉಳ್ಳದ್ದು ಅಂತ ಅರ್ಥ. ನ ಆದಿಮತ್ ಅನಾದಿಮತ್. ನ ಆದಿಮತ್ ಅನಾದಿಮತ್. ಆದಿಯನ್ನು ಉಳ್ಳದ್ದಲ್ಲ, ಹುಟ್ಟುಳ್ಳದ್ದಲ್ಲ, ಕಾರಣ ಉಳ್ಳದ್ದಲ್ಲ, ಅದು ಅನಾದಿಮತ್. ಕಿಂತತ್ ಕಿಂ ತತ್. ಯಾವುದದು? ಪರಂ ಬ್ರಹ್ಮ ಪರಂ ನಿರತಿಶಯಂ ಬ್ರಹ್ಮ ಜ್ಞೇಯಂ ಇತಿ ಪ್ರಕಟಂ. ಪರಂ ನಿರತಿಶಯಂ ಬ್ರಹ್ಮ ಜ್ಞೇಯಂ ಇತಿ. ಪರಬ್ರಹ್ಮ ಅದು. ಪರಂ ಅಂದ್ರೆ ನಿರತಿಶಯ, ಮಿಗಿಲಿಲ್ಲದಷ್ಟು, ಅನ್ಕಂಪ್ಯಾರಬಲ್, ಹೋಲಿಕೆ ಇಲ್ಲದಷ್ಟು ದೊಡ್ಡದಾಗಿರೋದು. ಅಂದ್ರೆ ಈಗ
ಸಮುದ್ರ ದೊಡ್ಡದು, ಸಮುದ್ರಕ್ಕಿಂತ ಆಕಾಶ ದೊಡ್ಡದು. ಗಿರಿರ್ ಮಹಾನ್ ಗಿರೇರಬ್ಧಿ ಅಬ್ಧೇದಪಿ ಮಹನ್ನಭಃ ಮಹತೋಪಿ ಪರಂ ಬ್ರಹ್ಮ ತಥೋಪ್ಯಾಶಾಗಿರಿ ಅಂತ ತಪಸ್ಸು ಮಾಡಿದ್ದಾರೆ. ಬೆಟ್ಟ ದೊಡ್ಡದು, ಬೆಟ್ಟಕ್ಕಿಂತ ಸಮುದ್ರ ದೊಡ್ಡದು, ಸಮುದ್ರಕ್ಕಿಂತ ಆಕಾಶ ದೊಡ್ಡದು, ಆಕಾಶಕ್ಕಿಂತ ಪರಮಾತ್ಮ ದೊಡ್ಡವನು. ಯಾಕೆ? ಆಕಾಶಕ್ಕೂ ಕಾರಣ ಅವನು. ಮಿಗಿಲಿಲ್ಲದಷ್ಟು ದೊಡ್ಡದಾಗಿರ್ತಕ್ಕದ್ದು ಪರಬ್ರಹ್ಮ. ಅದನ್ನೇ ಇಲ್ಲಿ ಜ್ಞೇಯ, ತಿಳಿಬೇಕಾದದ್ದು, ಕಟ್ಕೋಬೇಕಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿಜವಾಗಿ ಕಟ್ಕೋಬೇಕಾದ ಯಾವುದನ್ನು ಹೇಳಿ? ಪರಬ್ರಹ್ಮವನ್ನೇ ಕಟ್ಕೋಬೇಕು. ಅದು ನಮ್ಮ ಸ್ವರೂಪ, ನಾವೇ ಆಗಿದ್ದೀವಿ. ನಮ್ಗೆ ನಿತ್ಯ ಸಿದ್ಧವಾಗಿರ್ತಕ್ಕಂಥದ್ದು, ನಿತ್ಯ ಸಿದ್ಧವಾಗಿರುವ ನಮ್ಮ ಅಜಾದ್ವಯವಾದ ಬ್ರಹ್ಮಸ್ವರೂಪವನ್ನು ಮರೆಸ್ಕೊಂಡು ಈ ಕಾಲ್ಪನಿಕವಾದ ದೇಹೇಂದ್ರಿಯ ಮನೋಬುದ್ಧಿಯನ್ನು ತಾನು ಅಂದ್ಕೊಂಡು ಇದರ ಸುಖಕ್ಕಾಗಿ ಪ್ರಾಪಂಚಿಕ ವಸ್ತು ಬೇಕು ಅಂತ ಹವಣಿಸ್ತಾ ಇದ್ದೀವಿ. ಇಂಥ ವಿವೇಕ ನೋಡಿ. ಈ ದೇಹಕ್ಕೆ ಹೊರಗಿನ ಯಾವುದೋ ಒಂದು ಸ್ತ್ರೀಯೋ ಪುರುಷನೋ ಚಿನ್ನವೋ ವಾಹನವೋ ಸುಖ ಕೊಡತ್ತೆ ಅಂತ ಹೋಗ್ತಾ ಇದೀವಲ್ಲ, ಏನು ವಿವೇಕ ಇದು? ಈ ದೇಹ ನಾನು ಅನ್ಕೊಳ್ಳೋದು ಮೊದಲನೇ ವಿವೇಕ. ಇದಕ್ಕೆ ಅದು ಸುಖ ಕೊಡತ್ತೆ ಅಂತ ಎರಡನೇ ವಿವೇಕ. ಆ ಸುಖ ಕೊಡತ್ತೆ ಅಂದ್ಕೊಂಡು ಅದಕ್ಕಾಗಿ ಒದ್ದಾಡ್ತಾ ಅಂದ್ರೆ ಹಗಲು ಇರೋದು ದುಡಿತಲ್ಲ ಕತ್ತೆ ನೋಡ್ದಂಗೆ, ಅದು ಮೂರನೇ ವಿವೇಕ. ಕತ್ತೆಂಗೆ ದುಡಿದು ಸಿಗೋಲ್ಲ, ಅಳ್ತಾ ಕೂತ್ಕೋತಾರಲ್ಲ, ಅದು ನಾಲ್ಕನೇ ವಿವೇಕ. ಯೋಸಿಲ್ಲ ಮತ್ತೆ ಅಳ್ತಾ ಕೂತ್ಕೋತಾರೆ, ನಾಲ್ಕನೇ ವಿವೇಕ. ಅದು ಎಷ್ಟು ಕಷ್ಟಪಟ್ಟು ಎಷ್ಟು ಒದ್ದಾಡಿದ್ರು ಮದುವೆ ಆಗ್ಲಿಲ್ಲ, ಎಷ್ಟು ಕಷ್ಟಪಟ್ಟು ದುಡ್ಡು ಬರ್ಲಿಲ್ಲ. ಅಯ್ಯೋ ಒಬ್ಬರು ಪರಿಚಯ ಇದ್ರು, 38 ವರ್ಷ 40 ವರ್ಷ ಅವ್ರಿಗೆ. ಅಯ್ಯೋ ತುಂಬಾ ಒದ್ದಾಡ್ಬಿಟ್ಟೆ, ನಂಗೆ ಮದುವೆನೇ ಆಗ್ಲಿಲ್ಲ, ಬಹಳ ಒದ್ದಾಡ್ಬಿಟ್ಟೆ, ಹಾಗೆ ಹೇಗೆ ಅಂತ. ಅಯ್ಯೋ ಪಿಶಾಚಿ ತಪ್ಪೋಯ್ತು, ಸುಮ್ಮನೆ ಮರಯ ಯಾತಕ್ಕೆ ಒದ್ದಾಡ್ತೀಯ ಅಂದೆ. ಹಾಗನ್ಬಿಟ್ರು, ಹಾಗೆ ಬಂದ್ಬಿಟ್ರೆ ಮದುವೆ ಆಗ್ಬೇಕಾಯ್ತು, ಒಳಗೆ ಬಂದ್ಬಿಟ್ಟ. ಅಯ್ಯೋ ಮಹಾರಾಯ ಒಂದು ಪಿಶಾಚಿ ತಪ್ಪ ಆರಾಮಾಗಿರೋ ಬಿಟ್ಟು ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಪೆದ್ಮುಂಡೇದಿಲ್ಲ. ಏನ್ ಹೇಳ ವಿವೇಕನ? ಮದುವೆ ಇಲ್ಲ ಅಂತ ಹೇಳ್ತಾರ ಯಾರಾದ್ರು? ಇದಕ್ಕಿಂತ ವಿವೇಕ ಉಂಟ ಇದೊಂದು ಹೇಳ್ತಾ ಇದ್ದಾರೆ ಅವರು. ಬುದ್ಧಿ ಇಲ್ಲ. ಅತ್ರ ಕೇಚಿತ್ ಅನಾದಿ ಮತ್ಪರಂ ಪದಂ ಚಿಂದಂತಿ. ಅತ್ರ ಕೇಚಿತ್ ಅನಾದಿ ಮತ್ಪರಂ ಇದಿ ಪದಂ ಚಿಂದಂತಿ. ಶಂಕರಾಚಾರ್ಯಗಿಂತ ಹಿಂದೆ ಭಗವದ್ಗೀತೆಗೆ ಭಾಷ್ಯ ಬರೆದಂತಹ ಭರ್ತ ಪ್ರಪಂಚರು ಅಂತ ಒಬ್ಬರು ಇದ್ರು, ಅಥವಾ ವೃತ್ತಿಕಾರರು ಅಂತ ಇರ್ಬೋದು. ಅವರು ವೃತ್ತಿಕಾರರು ಭರ್ತ ಪ್ರಪಂಚರು. ಅವರು ಈ ಅನಾದಿಮತ್ ಪರಂ ಬ್ರಹ್ಮ ಪದಚ್ಛೇದ ಬೇರೆ ಇದೆ. ಶಂಕರಾಚಾರ್ಯರು ಅನಾದಿಮತ್ ಪರಂ ಬ್ರಹ್ಮ ಪದಚ್ಛೇದ ಮಾಡಿದ್ದಾರೆ. ಅವ್ರು ಹಾಗೆ ಮಾಡಿಲ್ಲ, ಅನಾದಿ ಮತ್ ಪರಂ ಬ್ರಹ್ಮ ಪದಚ್ಛೇದ ಮಾಡಿದ್ದಾರೆ. ಅನಾದಿ ಒಂದು ಪದಚ್ಛೇದ ಮಾಡಿ ಆ ಮತ್ತನ್ನು ಮುಂದೆ ತಗೊಂಡ್ಬಿಟ್ರು, ಮತ್ ಪರಂ ಅಂತ ಮಾಡಿದ್ರು. ಆ ರೀತಿ ಪದಚ್ಛೇದವನ್ನು ಮಾಡುತ್ತಾರೆ. ಯಾಕೆ ಅಂದ್ರೆ ಅನಾದಿ ಅನ್ನೋದೇ ಬಹುವ್ರೀಹಿ ಸಮಾಸ. ಅವಿದ್ಯಮಾನ ಆದಿ ಯಸ್ಯ ತತ್ ಅನಾದಿ. ಅದಕ್ಕೆ ಅಲ್ಲೇ ಬಹುವ್ರೀಹಿ ಬಂದಾಗ ಮತು ಇದೆಯಲ್ಲ, ಅನಾದಿ ಮತು ಇದೆಯಲ್ಲ, ಅದು ಪುನರುಕ್ತಿ ಆಗತ್ತೆ. ಅದಕ್ಕೂ ಬಹುವ್ರೀಹಿ ಅರ್ಥ. ಮತ್ತಿಗೂ ಧನವಾನ್, ಧನವನ್ನುಳ್ಳವನು, ಅದು ಮತುಪರ್ಥ. ಮತುಪರ್ಥವು ಬಹುವ್ರೀಹಿ ಹೇಳುತ್ತೆ. ಬಹುವ್ರೀಹಿ ಸಮಾಸ ಅಂದ್ರೆ ಏನು? ಅದನ್ನು ಉಳ್ಳವನು ಅನ್ನೋ ಅರ್ಥವನ್ನು ಹೇಳುವ ಸಮಾಸ. ಅದನ್ನು ಉಳ್ಳವನು ಅಂತ ಯಾವ ಸಮಾಸ ಹೇಳುತ್ತೋ ಅದಕ್ಕೆ ಬಹುವ್ರೀಹಿ ಸಮಾಸ ಅಂತ ಹೇಳ್ತಾರೆ. ಚಕ್ರಂ ಪಾಣು ಯಸ್ಯ ಸಹ ಚಕ್ರಪಾಣಿ. ಯಾವ ತನ್ನ ಕೈಯಲ್ಲಿ ಚಕ್ರವಿದೆಯೋ, ಕೈಯಲ್ಲಿ ಚಕ್ರವನ್ನು ಉಳ್ಳವನು ಚಕ್ರಪಾಣಿಯು. ಪೀತಂ ಅಂಬರಂ ಯಸ್ಯ ಸಹ ಪೀತಾಂಬರ. ಹಳದಿಯಾದಂತಹ ಬಟ್ಟೆ ಯಾವನಿಗಿದೆಯೋ ಅವನು ಪೀತಾಂಬರನು. ಅದು ಬಹುವ್ರೀಹಿ ಸಮಾಸ. ಇಲ್ಲಿ ಅನಾದಿ ಅನ್ನೋದೇ ಅವಿದ್ಯಮಾನಂ ಆದಿ ಯಸ್ಯ ತತ್ ಅನಾದಿ, ಅವಿದ್ಯಮಾನ ಆದಿ ಯಸ್ಯ ತತ್. ಅಲ್ಲೇ ಬಹುವ್ರೀಹಿ ಬಂದ್ಮೇಲೆ ಮತ್ ಯಾತಕ್ ಬೇಕು? ಮತ್ ಪರಮನ್ ಮಾಡಬೇಡ ಅಂತ ಅವ್ರು ಆ ರೀತಿ ಪರಿಚ್ಛೇದ ಮಾಡ್ತಾರೆ. ಬಹುವ್ರೀಹಿಣ ಉಕ್ತೆ ಅರ್ಥೇ ಮತುಪಃ ಅನರ್ಥಕ್ಯಂ ಅನಿಷ್ಟಂ ಸ್ಯಾದಿತಿ. ಅನಾದಿ ಅನ್ನೋದೇ ಇದು ಬಹುವ್ರೀಹಿ. ಅನಾದಿ ಎಂಬುದೇ ಬಹುವ್ರೀಹಿ ಆದಾಗ ಬಹುವ್ರೀಹಿ ಸಮಾಸದಿಂದ ಹೇಳಿದಂತಹ ಅರ್ಥದಲ್ಲಿ ಮತ್ತೆ ಅದಕ್ಕೆ ಮತು ಪ್ರತ್ಯಯ ಸೇರಿಸ್ತೀನಿ. ಅನಾದಿ ಮತ್ ಅದು ಮತು ಪ್ರತ್ಯಯದು, ಅದು ಪ್ರತ್ಯಯ, ಅದು ಮತುಪರದು. ಅದಕ್ಕೆ ಆ ಪ್ರತ್ಯಯವನ್ನು ಸೇರಿಸ್ತೀನಿ ಅಂತಂದ್ರೆ ಅದು ಏನಾಗುತ್ತೆ? ಅದು ಪುನರುಕ್ತಿ ಆಗತ್ತೆ, ವಿಶೇಷಾರ್ಥವಾಗೋದಿಲ್ಲ. ಅದರಿಂದ ಅದು ಅನಿಷ್ಟವಾಗತ್ತೆ, ದಂಡ ಆಗತ್ತೆ. ಅದನ್ನ ದಂಡ ಮಾಡಬಾರ್ದು. ಗೀತಾವಾಕ್ಯವನ್ನು ಯಾವುದನ್ನು ವೇಸ್ಟ್ ಮಾಡಬಾರ್ದು, ಎಲ್ಲಕ್ಕೂ ವಿಶೇಷಾರ್ಥ ತೋರಿಸ್ಬೇಕು. ಅನಾದಿ ಮತ್ಪರಂ ಬ್ರಹ್ಮ ಹೀಗೆ ಮಾಡಿದ್ರೆ ಹೊಂದತ್ತೆ ಅಂತ ಅವ್ರ ಅರ್ಥ ಹೇಳ್ತಾರೆ. ಅರ್ಥ ವಿಶೇಷಂಚ ದರ್ಶಯಂತಿ. ಏನ್ ಅರ್ಥ ವಿಶೇಷ ಹಾಗೆ ಮಾಡಿದ ಪದಚ್ಛೇದ ಅಂತ ಹೇಳಿದ್ರೆ ಅದನ್ನು ಕೂಡ ತೋರಿಸ್ತಾರೆ ಅವರು. ಏನ್ ತೋರಿಸ್ತಾರೆ?
ಅಹಂ ವಾಸುದೇವಾಖ್ಯಾ ಪರಾಶಕ್ತಿ ಯಸ್ಯ ತತ್ ಮತ್ಪರಂ ಇತಿ. ಅಹಂ ವಾಸುದೇವಾಖ್ಯಾ ಪರಾಶಕ್ತಿಃ ಯಸ್ಯ ತತ್ ಮತ್ಪರಂ ಇತಿ. ಅನಾದಿ ಒಂದರ್ಥ, ಆದಿ ಇಲ್ಲದ್ದು ಅಂತ ಅರ್ಥ. ಮತ್ಪರಂ ಅಂದ್ರೆ ನಾನು ಅಂದ್ರೆ ವಾಸುದೇವ ಎಂಬ ಹೆಸರಿನ ಪರಾಶಕ್ತಿಯೇ ಯಾವುದಕ್ಕಿದೆಯೋ ಅದು ಮತ್ಪರ. ವಾಸುದೇವ ಎಂಬ ಹೆಸರಿನ ಪರಾಶಕ್ತಿಯನ್ನು ಉಳ್ಳದ್ದಾಗಿರುವ ಅನಾದಿ ಪರಂ ಬ್ರಹ್ಮ. ಬ್ರಹ್ಮ ಪರಬ್ರಹ್ಮ ಮತ್ಪರಮ ಆಯ್ತಲ್ಲ ಬ್ರಹ್ಮ. ಹಾಗೆ ವಾಸುದೇವ ಎಂಬ ಪರಾಶಕ್ತಿಯು ಯಾವುದಕ್ಕಿದೆಯೋ ಅದು ಮತ್ಪರ, ಅದು ಬ್ರಹ್ಮ, ಅದು ಅನಾದಿ. ಹೀಗೆ ಮಾಡೋಣ ಅಂತ ಈ ಭಾಷ್ಯಕಾರರು ಇದಕ್ಕೆ ಉತ್ತರ ಕೊಡ್ತಾರೆ. ಸತ್ಯಂ ಸತ್ಯಂ ಏವಂ ಅಪುನರುಕ್ತಂ ಸ್ಯಾತ್, ಏವಂ ಅಪುನರುಕ್ತಂ ಸ್ಯಾತ್, ಅರ್ಥಶ್ಚೇತ್ ಸಂಭವತಿ. ಅರ್ಥಶ್ಚೇತ್ ಸಂಭವತಿ. ಅರ್ಥ ಹೊಂದುವುದಾಗಿದ್ರೆ ನೀವು ಹೇಳ್ದಂಗೆ ಅದನ್ನ ಇಟ್ಕೋಬಹುದಾಗಿತ್ತು, ನಾವು ಮಾಡಿದ ಪುನರುಕ್ತಿ ಆಗ್ತಿತ್ತು. ನೀವು ಹೇಳ್ದಂಗೆ ಪುನರುಕ್ತಿ ಆಗದೇನೂ ಇರ್ತಿತ್ತು. ನೀವು ಹೇಳ್ದಂಗೆ ಅರ್ಥ ಹೊಂದೋದಾಗಿದ್ರೆ. ನೀವು ಹೇಳಿದ ಅರ್ಥ ಹೊಂದೋದೇ ಇಲ್ಲ ಅಂತ ಇದ್ದಾರೆ ಭಾಷೆಕಾರರು. ಅರ್ಥಶ್ಚೇತ್ ಸಂಭವತಿ, ಅರ್ಥ ಹೊಂದುವುದಾಗಿದ್ದರೆ ನೀವು ಹೇಳುವಂಗೆ ಪದಚ್ಛೇದ ಮಾಡಿದ್ರೆ ಪುನರುಕ್ತಿ ಆಗುತ್ತಿತ್ತು. ನತು ಅರ್ಥ ಸಂಭವತಿ, ನತು ಅರ್ಥ ಸಂಭವತಿ. ನೀವು ಹೇಳುವ ಅರ್ಥ ಹೊಂದೋಲ್ಲ. ಮತ್ಪರಮ ಎಲ್ಲೂ ಇಡೀ ಪ್ರಸ್ಥಾನದಲ್ಲಿ ದಶೋಪನಿಷತ್ತಲ್ಲಾಗಲಿ ಬ್ರಹ್ಮಸೂತ್ರದಲ್ಲಾಗಲಿ ಗೀತೆಯಲ್ಲಿ ಎಲ್ಲೂ ಮತ್ಪರಂ ಅಂತ ಹೇಳಿ ಎಲ್ಲೂ ಇದು ಮಾಡಿಲ್ಲ, ಅರ್ಥ ವಿಶೇಷ ತೋರಿಸಿಲ್ಲ. ಬ್ರಹ್ಮಣಃ ಸರ್ವ ವಿಶೇಷ ಪ್ರತಿಷೇಧೇನೈವ ವಿಜಿಜ್ಞಾಪಯಿಷಿತತ್ವಾತ್ ಅಸತ್ತನ್ನಾಸದುಚ್ಯತೆ ಇತಿ. ಅಸತ್ತನ್ನಾಸದುಚ್ಯತೆ ಇತಿ. ಯಾವ ರೀತಿ ತಿಳಿಸ್ಕೊಳಕ್ ಹೊರಟಿದ್ದಾನೆ ಪರಮಾತ್ಮ ಇಲ್ಲಿ? ಬ್ರಹ್ಮವನ್ನು, ಬ್ರಹ್ಮಣ ಕರ್ಮನಿಷ್ಠೆ, ಬ್ರಹ್ಮವನ್ನ ಸರ್ವ ವಿಶೇಷ ಪ್ರತಿಷೇಧೇನೈವ, ಏನೇನೇನೇನು ವಿಶೇಷವನ್ನು ನೀವು ಬ್ರಹ್ಮಕ್ಕೆ ಹಾಕ್ತೀರೋ ಆ ಎಲ್ಲಾ ವಿಶೇಷವನ್ನು ತೆಗೆದುಹಾಕುವುದರ ಮೂಲಕವಾಗಿ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಟ್ಕೊಂಡಿದ್ದಾನೆ ಪರಮಾತ್ಮ. ನೀ ಮತ್ಪರಂ ಅಂತ ಹೇಳಿದ್ರೆ ಅದು ವಾಸುದೇವಾಖ್ಯ ಪರಾಶಕ್ತಿ ವಿಶೇಷಣ ಹೇಳಬೇಕು ಅಂತ ಅಂದ್ಕೊಂಡಿಲ್ಲ ಪರಮಾತ್ಮ. ಆ ವಾಸುದೇವಾಖ್ಯ ಪರಾಶಕ್ತಿಯಿಂದ ಕೂಡ್ಕೊಂಡದ್ದು ಅಂತ ಪರಮಾತ್ಮ ಹೇಳಬೇಕು ಅಂತ ಅಂದ್ಕೊಂಡಿಲ್ಲ. ಸರ್ವ ವಿಶೇಷ ಪ್ರತಿಷೇಧೇನೈವ, ಏನೇನೇನೇನು ವಿಶೇಷವನ್ನು ನೀವು ಇಂಪೋಸ್ ಮಾಡ್ತೀರೋ, ಆರೋಪ ಮಾಡ್ತೀರೋ, ಹುಟ್ಟಾಕ್ತೀರೋ, ಕಲ್ಪನೆ ಮಾಡ್ತೀರೋ ಅದೆಲ್ಲವನ್ನು ತೆಗೆದ ಅಲ್ಲುಗಳಿರುವುದರ ಮೂಲಕವಾಗಿ ವಿಶೇಷೇಣ ಜ್ಞಾಪಯಿತು ಇಷ್ಟತ್ವಾತ್ ವಿಜಿಜ್ಞಾಪಯಿಷಿತತ್ವಾತ್. ವಿಜಿಜ್ಞಾಪಯಿಷಿತತ್ವ ಹೇಗೆ ಸಮಾಸ? ವಿ ಅನ್ನೋದು ವಿಶೇಷೇಣ, ಜ್ಞಾಪಯಿತು ಇಷ್ಟಂ ಜಿಜ್ಞಾಪಯಿಷಿತಂ. ಇಷಿತಸ್ಯ ಭಾವ ಇಷಿತತ್ವಂ, ತಸ್ಮಾತ್ ಇಷಿತತ್ವಾತ್ ವಿಜಿಜ್ಞಾಪಯಿಷಿತತ್ವಾತ್. ಅದು ಸನ್ನಂತ ಪ್ರಯೋಗ, ಆಮೇಲೆ ಭಾವಾರ್ಥ. ಅದಕ್ಕೆ ವಿ ಎಂದು ಉಪಸರ್ಗ. ಅಂದ್ರೆ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾರ್ಡನರಿ ಆಗಿ ಅದನ್ನ ಗೊತ್ತು ಮಾಡಿಸಿಕೊಡಬೇಕು ಎಂಬುದಾಗಿ ಇಷ್ಟಪಟ್ಟುಕೊಂಡಿರುತ್ತಾನಾಗಿರುವುದರಿಂದ, ಇಷ್ಟಪಟ್ಟುಕೊಂಡಿರುತ್ತಾನಾದ್ದರಿಂದ ಏನೋ ವಿಶೇಷವಾಗಿ ತಿಳಿಸಿಕೊಡಬೇಕೆಂದು ಇಷ್ಟಪಟ್ಟುಕೊಂಡಿರುತ್ತಾನಾದ್ದರಿಂದ ಅದು ಕರೆಕ್ಟ್. ಅದಕ್ಕೆ ಪದಕ್ಕರ್ಥ ವಿಜಿಜ್ಞಾಪಯಿಷಿತತ್ವ ಅಂದ್ರೆ ಕರೆಕ್ಟ್ ಅರ್ಥ ಏನೋ? ವಿಶೇಷವಾಗಿ ತಿಳಿಸಿಕೊಡಬೇಕೆಂದು ಇಷ್ಟಪಟ್ಟುಕೊಂಡಿರುತ್ತಾನಾದ್ದರಿಂದ ನಿಮ್ಮ ಅರ್ಥ ಹೊಂದೋದಿಲ್ಲ. ನಿಷೇಧ ಮೂಲಕವಾಗಿ ತಿಳಿಸ್ಕೊಡ್ಬೇಕು ಅಂತ ಇಷ್ಟಪಟ್ಕೊಂಡಿದ್ದಾನೆ. ಆದ್ದರಿಂದ ಏನು ಅಂತ ಹೇಳ್ತಾ ಇದ್ದಾನೆ ನೋಡೋ ಅರ್ಜುನ, ಅದು ಸತ್ತು ಅಲ್ಲ ಕಣೋ, ಅಸತ್ತು ಅಲ್ಲ ಕಣೋ, ಅದು ಆ ರೀತಿ ಹೇಳಲಾಗತ್ತೆ ಎಂದ. ಏನಪ್ಪ ಪರಮಾತ್ಮ ಸತ್ತು ಅಲ್ಲ ಅಸತ್ತು ಅಲ್ಲ ಅಂದ್ರೆ ಶೂನ್ಯನ ಹಾಗಾದ್ರೆ? ಶೂನ್ಯ ಒಂದು ಬೇಕಾದ್ರೆ ಸತ್ವ, ಶೂನ್ಯ ಅಸತ್ಯ, ಶೂನ್ಯ ಸತ್ವ ಅಲ್ಲ ಅಸತ್ವ ಅಲ್ಲ ಆಗುತ್ತೆ. ಶೂನ್ಯ ಅಸತ್ವ ಅಲ್ಲ ಆಗಲ್ಲಪ್ಪ. ಶೂನ್ಯ ಅಂದ್ರೆ ಏನು? ಅಸತ್ಯ. ಶೂನ್ಯವೂ ಅಲ್ಲ, ಮತ್ತೆ ವ್ಯಾಕೃತವೂ ಅಲ್ಲ, ವ್ಯಕ್ತವೂ ಅಲ್ಲ, ಭಾವವೂ ಅಲ್ಲ. ಶೂನ್ಯವೂ ಅಲ್ಲ, ಭಾವವೂ ಅಲ್ಲ. ಭಾವಾಭಾವ ದ್ವಿಧಾಶೂನ್ಯ, ಭಾವಾಭಾವ ವಿಲಕ್ಷಣ, ಭಾವಾಭಾವ ಅತೀತ. ಯಾಕಂದ್ರೆ ಭಾವಾಭಾವಯೋ ಸಾಕ್ಷಿ, ಹಾನೋಪಾದಾನಯೋ ಸಾಕ್ಷಿ, ಹಾನೋಪಾದಾನ ಧರ್ಮಕ ಅಂತ. ಹಾನೋಪಾದಾನದ ಸಾಕ್ಷಿಯಾಗಿರೋ ಹಾನೋಪಾದ ಧರ್ಮದಿಂದ ನಾವು ಕಷ್ಟ. ಗುರುಗಳೇ ಇಲ್ಲಿ ಅಲ್ಲಿ ವಿಶೇಷವಾಗಿ ಅದನ್ನ ಏನ್ ಹೇಳ್ತಾ ಇದ್ದಾರೆ ಗುರುಗಳೇ? ವಾಸುದೇವಾಖ್ಯ ಪರಾಶಕ್ತಿ ಇದ್ರೆ ಹೆಚ್ಚಿನ ಶಕ್ತಿ ಉಳ್ಳಂತ ಪರಮಾತ್ಮ ಅಂತನಾ? ವಾಸುದೇವ ಎಂಬ ಹೆಸರಿನ ಪರಶಕ್ತಿಯು ಮತ್ಪರ ಅಂದ್ರೆ ಮತ್ಪರಮ್ಮನ ಅರ್ಥ ಮಾಡ್ತಾರೆ. ವಾಸುದೇವ ಎಂಬ ಹೆಸರಿನ ಪರಾಶಕ್ತಿಯೇ ಮತ್ಪರಂ, ಅದೇ ಅನಾದಿ ಅಂತ ಹೇಳ್ತಾ ಇದ್ದಾರೆ.
ಅದು ಅಲ್ಲ, ಪರಾಶಕ್ತಿ ಅಂದ್ರೆ ದೇವಿ ತಗೋತಾ ಇದಾರ ಅಂತ. ವಾಸುದೇವ ಎಂಬ ಹೆಸರಿನ ಪರಾಶಕ್ತಿ ಅಂತಂದ್ರೆ ಅದು ಪಾಸಿಟಿವ್ ಆಯ್ತು. ಪಾಸಿಟಿವ್ ಆಗಿ ಹೇಳಕ್ ಇಷ್ಟಪಡ್ತಾ ಇಲ್ಲ ಅಂತ ಇದ್ದಾರೆ. ಅದೇ ಗೊತ್ತಾಯ್ತು. ನೆಗೆಟಿವ್ ಆಗಿ ಹೇಳುವಂತ ಯಾವ ವಿಶೇಷಣವೂ ಇಲ್ಲದೆ ಇರುವಂತ ಒಂದು ಕ್ರಮದಲ್ಲೇ ಹೇಳಕ್ ಹೊರಟಿದೀಯ ಹೊರತು ವಿಶೇಷಣ ಇಟ್ಕೊಂಡು ಹೇಳಿಲ್ಲ. ರಕ್ಷಣೆ ಮಾಡಬಾರ್ದು ಅವಾಗ ವಾಸುದೇವಾಖ್ಯ. ಅಲ್ಲ, ಆ ವಿಶೇಷಣ ಯಾವ್ದನ್ನ ತೆಗಿತಾ ಇದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ತೆಗಿತಾ ಇಲ್ಲ, ವಿಶೇಷಣ ಕೂಡಿಸ್ತಾ ಇದ್ದಾರೆ ಅವರು. ತೆಗಿತಾ ಇದ್ದೇನೆ ಹೇಳಿದ್ ಹೊಂತ ಇತ್ತು, ವಿಶೇಷಣ ಕೂಡಿಸ್ತಾ ಇದ್ದಾರೆ. ವಾಸುದೇವ ಎಂಬ ಪರಾಶಕ್ತಿಯಿಂದ ಕೂಡಿದ್ದು ಅಂತ ಇದ್ದಾರೆ. ವಾಸುದೇವ ಎಂಬ ಪರಾಶಕ್ತಿಯಿಂದ ಕೂಡಿದ್ದು ಅಂತಂದ್ರೆ ಅದು ಶ್ಲೋಕಾರ್ಥ ಅಲ್ಲ. ಪರಮಾತ್ಮ ಅದನ್ನು ಹೇಳಬಾರ್ದಿಲ್ಲ. ವಾಸುದೇವಾಖ್ಯ ಪರಾಶಕ್ತಿ ಗುಣದಿಂದ ಕೂಡಿದ್ದು ಅಂತ ಶಕ್ತಿ ಅನ್ನೋ ಗುಣದಿಂದ ಕೂಡಿದ್ದು ಅಂತ ಆಗ್ಬಿಡತ್ತೆ ಅಂತ. ಗುಣದ ಕೂಡಿದ್ದು ಅಂತ ಅಲ್ಲ. ಗುಣವೂ ಇಲ್ಲ, ನಿರ್ಗುಣವೂ ಅಲ್ಲ. ಗುಣ ನಿರ್ಗುಣ ಎರಡನ್ನೂ ಮೀರಿದ್ದಲ್ಲ. ಆಯ್ತು, ಗೊತ್ತಾಗ್ಬಿಡತ್ತೆ. ಅದೇ ವಿಶಿಷ್ಟ ಶಕ್ತಿ ಮತ್ತು ಪ್ರದರ್ಶನಂ ವಿಪ್ರತಿಷೇಧಶ್ಚ ಇತಿ ವಿಪ್ರತಿಷಿದ್ಧಂ. ಪ್ರದರ್ಶನಂ ವಾಸುದೇವಾಖ್ಯ ಪರಾಶಕ್ತಿ ಹೇಳಿ ಒಂದು ವಿಶೇಷ ಶಕ್ತಿಯಿಂದ ಕೂಡ್ಕೊಂಡಿದೆ ಅಂತ ತೋರಿಸೋದು, ಮತ್ತು ನಸತ್ತನ್ನು ಆಶ್ರಯಿಸುತ್ತದೆ ಅಂತ ಹೇಳೋದು, ಇದು ಪರಸ್ಪರ ವಿರುದ್ಧ. ವಾಸುದೇವಾಖ್ಯ ಪರಾಶಕ್ತಿಯಿಂದ ಕೂಡಿದ್ದು ಅಂದ್ರೆ ನಸತ್ತನ್ನು ಆಶ್ರಯಿಸುತ್ತದೆ ಅಂತ ಹೇಳ್ಬೇಡ. ನಸತ್ತನ್ನು ಆಶ್ರಯಿಸುತ್ತದೆ ಅಂತ ಹೇಳೋದಾದ್ರೆ ವಾಸುದೇವಾಖ್ಯ ಪರಾಶಕ್ತಿಯಿಂದ ಕೂಡಿದ್ದು ಅಂತ ಹೇಳ್ಬೇಡ. ಆ ಎರಡೂ ಒಂದೇ ವಸ್ತು ಸೇರಿದ್ದು ಅನ್ನೋದು ಅದು ವಿಪ್ರತಿಷಿದ್ಧ. ಒಂದಕ್ಕೊಂದು ಕಾಂಟ್ರವರ್ಸಿ, ಒಂದಕ್ಕೊಂದು ಕಾಂಟ್ರಡಿಕ್ಷನ್ನು, ವಿರುದ್ಧ. ಅದು ಒಂದಲ್ಲ. ಅದು ತಸ್ಮಾತ್ ಮತುಪಃ ಬಹುವ್ರೀಹಿಣ ಸಮಾನಾರ್ಥತ್ವೇಪಿ ಪ್ರಯೋಗಃ ಶ್ಲೋಕಪೂರ್ಣಾರ್ಥಃ. ನಿಪ್ರಕಾರವಾಗಿ ಅರ್ಥ ತಪ್ಪಾಗತ್ತಲ್ಲ ಅಂತ. ಅನಾದಿ ಅನ್ನೋದಲ್ಲಿ ಅರ್ಥ ಬಂದಾಗ ಮತಕ್ಕೆ ಅದಕ್ಕೆ ಬೇಕಾಗಿತ್ತು. ಅನಾದಿಮತ್ ಪರಂಬ್ರಹ್ಮ ಯಾಕೆ ಹೇಳ್ಬೇಕು? ಹೌದು, ಕರೆಕ್ಟ್ ಕಣಪ್ಪ. ಅನಾದಿ ಅನ್ನೋದ್ರಲ್ಲಿ ಅಷ್ಟರ್ಥ ಬರುವುದಾದರೂ ಮತು ಪ್ರಯೋಗವನ್ನು ಯಾತಕ್ ಮಾಡಿದ್ದಾರೆ ಅಂದ್ರೆ ಶ್ಲೋಕ ಪೂರ್ತಿ ಆಗೋದಕ್ಕೆ. ಶ್ಲೋಕ ಛಂದಸ್ ಭಂಗ ಆಗತ್ತೆ. ಈ ಮತ್ ಬಿಟ್ಟು ಶ್ಲೋಕ ಹೇಳಿ ನೋಡೋಣ. ಅನಾದಿ ಪರಂ ಬ್ರಹ್ಮ ನಸತ್ ಆಗ್ಬಿಡತ್ತೆ. ಅನಾದಿಮತ್ ಪರಂ ಬ್ರಹ್ಮ ನಸತ್ತನ್ನ ಉಚ್ಚತೆ. ಆ ಛಂದೋಭಂಗವಾಗದೇ ಇರ್ಲಿ, ಯತಿಭಂಗವಾಗದೇ ಇರ್ಲಿ ಅನ್ನೋದಕ್ಕೋಸ್ಕರವಾಗಿ ಮತುಬರ್ಥದೊಡನೆ ಸಮಾನಾರ್ಥಕವಾದ ಇದು ಬಹುವ್ರೀಹಿಯೊಡನೆ ಸಮಾನಾರ್ಥಕವಾದ ಮತು ಪ್ರತ್ಯವನ್ನು ಸೇರಿಸಿದ್ದಾರೆ. ಹೌದು, ಬಹುವ್ರೀಹಿಗೂ ಮತುಪ್ಪಿಗೂ ಸಮಾನಾರ್ಥಕವೇ. ಅನಾದಿ ಅನ್ನೋದು ಬಹುವ್ರೀಹಿ, ಮತುಪ್ಪು ಬಹುವ್ರೀಹಿಯೇ. ಎರಡು ಬಹುವ್ರೀಹಿ ಬರೋಲ್ಲ, ಎರಡು ಬಹುವ್ರೀಹಿ ತಪ್ಪು. ಹೌದು, ನಿಜ. ವ್ಯಾಕರಣರೀತ್ಯ ಇದು ಹೊಂದೋಗಿಲ್ಲವಾದರೂ ಛಂದೋಭಂಗವಾಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮತಪ್ರತ್ಯಯವನ್ನು ಹಾಕಿದ್ದಾರೆ ಅಷ್ಟೇ. ಏನು ವಿಶೇಷ ಅರ್ಥ ಇಲ್ಲ ಅಂತ ಭಾಷಿಕರು ಹೊಂದಿಸಿದ್ರು. ಅದಲ್ದೆ ಇಲ್ಲ, ಅನಾದಿ ಅನ್ನೋದು ಒಂದು ಗುಣ ಆಗಲ್ಲ. ಅನಾದಿ ಅನ್ನೋದು ನಿಷೇಧತೆನೆ. ಅಲ್ಲ, ಅನಾದಿ ಮತ್ತಂಗೆ ಪರಾಶಕ್ತಿ ಮತ್ ಅನ್ನೋದಕ್ಕೆ ಅಲ್ಲಿ ಒಂದು ಗುಣವನ್ನು ಹೊಂದಿದ್ದು ಅಂತಾಗತ್ತೆ. ಈಗ ಶ್ರೀಮಂತ ಅನ್ನುವಾಗ ಶ್ರೀಯನ್ನ ಹೊಂದಿದವನು ಅಂತ ಹೇಳ್ದಂಗೆ ಅನಾದಿ ಗುಣ ಅಲ್ವಲ್ಲ. ಅಲ್ಲ, ಗುಣ ಅಲ್ಲ. ಅದರಿಂದ ಅನಾದಿ ಮತ್ತಂದ್ರೆ ಹೆಚ್ಚು ತಪ್ಪಾಗಲ್ಲ. ಅದೇ ಮತ್ಪರಮನ್ ಮಾಡಿ ವಾಸುದೇವಾಖ್ಯ ಪರಾಶಕ್ತಿ ಮಾಡಿದ್ರೆ ತಪ್ಪಾಗತ್ತೆ. ಹಾಗಾದ್ರೆ ಮತು ಪ್ರಯೋಗ ಯಾತಕ್ ಮಾಡಿದಾನೆ ಪರಮಾತ್ಮ ಅಥವಾ ಇದು ಮಾಡಿದ್ರು ಕೇಳಿ ನಮ್ಮ ಇವರು ಗೀತಾ ಮಾಡ್ತಾರೆ. ನಮಸ್ತೆ ಗುರುಗಳೇ. ಇದು ಬಹುರಿಹಿ ಅಂತ ಹೇಳಿದ್ರಲ್ಲ, ಅರ್ಥ ಆಗಲ್ಲ. ಅದು ಸಂಸ್ಕೃತ ಸಮಾಸ ಅಂತ. ಇವಾಗ ಕೃಷ್ಣ ಸರ್ಪ ಇದೆಯಲ್ಲ, ಅದು ಕರ್ಮಧಾರಿಯ. ಕೃಷ್ಣಶ್ಚಾಸು ಸರ್ಪಶ್ಚ ಕೃಷ್ಣ ಸರ್ಪ ಅಂತ. ಹಾಗೆ ದಶರಥ ಪುತ್ರ ಅದು ತತ್ಪುರುಷ. ದಶರಥಸ್ಯ ಪುತ್ರ ದಶರಥ ಪುತ್ರ ಅಂತ ತತ್ಪುರುಷ ಸಮಾಸ ಅಂತ. ಸಂಸ್ಕೃತದಲ್ಲಿ ಸಮಾಸ ಅಂತಿದೆ. ತತ್ಪುರುಷ ಸಮಾಸ, ಕರ್ಮಧಾರ ಸಮಾಸ, ಬಹುರಿ ಸಮಾಸ, ದ್ವಂದ್ವ. ರಾಮಕೃಷ್ಣವು ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂತ ದ್ವಂದ್ವ ಸಮಾಸ ಅದು. ಹಾಗೆ ಬಹುರಿ ಚಕ್ರಪಾಣಿ ಅದು ಬಹುರಿ ಸಮಾಸ. ಪೀತಾಂಬರ ಬಹುರಿ ಸಮಾಸ. ಚಂದ್ರಮೌಳಿ ಚಂದ್ರ ಮೌಳೌ ಯಸ್ಯ ಸಹ. ಮೌಳಿನ ತಲೆ, ಚಂದ್ರನು ತಲೆಯಲ್ಲಿ ಯಾರಿಗೋ ಅವನು ಚಂದ್ರಮೌಳಿಯು. ಬಹುರಿ ಸಮಾಸ, ಅದನ್ನು ಉಳ್ಳವನು ಅಂತ. ಅನಾದಿ ಅನ್ನೋದು ಬಹುರಿ ಸಮಾಸ. ಆದಿಯು ಯಾವನಿಗೆ ಇಲ್ಲವೋ ಅವನು ಅನಾದಿಯು. ಆದಿ ಎಂಬುದು ಯಾರಿಗೆ ಇಲ್ಲವೋ ಅವನು ಅನಾದಿಯನ್ನುಳ್ಳವನು ಅಂತ ಅರ್ಥ. ಊರಿನ ಸಮಾಸದ ಹೆಸರು. ಸಮೋಸ ಅಲ್ಲ, ಸಮಾಸ. ಸಮೋಸ ಬೇರೆ, ಅದು ನೀವು ಮನೇಲಿ ಮಾಡೋ ಸಮೋಸ. ಅವ್ರು ಕರಿತಿರಲ್ಲ ಸಮೋಸ ಮಾಡಿದಾಗ, ಅವತ್ತು ಬೇರೆ. ಇದು ಸಮಾಸ.
ಮತ್ತೆ ಇದು ಈ ಮತ್ಪರದು ಒಂದು ಜಿಸ್ಟ್ ಬೇಕು ಗುರುಗಳೇ, ಈ ಮತ್ಪರ ಡಿಸ್ಕಷನ್ದು ಒಂದು. ಹೌದು, ಮತ್ಪರ ಅಂತ ಅವರು ಇದಾಗತ್ತೆ ಅಂತ ಹೇಳಿ ಅನಾದಿ ಅನ್ನೋದಲ್ಲಿ ಆ ಅರ್ಥ ಬಂದಾಗ ಮತ್ ಸೇರಿಸಿದ ಬಂದಲ್ಲ ಅಂತ ಹೇಳಿ ಮತ್ಪರ ಮುಂದಕ್ಕೆ ಮಾಡ್ಬಿಟ್ಟು ವಾಸುದೇವಾಖ್ಯ ಪರಾಶಕ್ತಿ ಅಂತ ಅರ್ಥ ಮಾಡೋಣ ಅಂತ ಆ ರೀತಿ ಅರ್ಥ ಮಾಡಿದ್ರು. ವಾಸುದೇವಾಖ್ಯ ಪರಾಶಕ್ತಿ ಅರ್ಥ ಏನು ಚೆನ್ನಾಗಿದೆ, ಆದ್ರೆ ಇಲ್ಲಿ ಭಗವಂತ ಆ ತತ್ವವು ಸತ್ತು ಅಲ್ಲ ಅಸತ್ತು ಅಲ್ಲ ಅಂತ ಹೇಳಿ ನಿರ್ವಿಶೇಷ ಅಂತ ತಿಳಿಸ್ಕೊಳಕ್ ಹೊರಟಾಗ ವಾಸುದೇವಾಖ್ಯ ಪರಾಶಕ್ತಿ ಪಾಸಿಟಿವ್ ಆಗಿ ಹೇಳಿದ್ರೆ ಅದು ವಿರುದ್ಧವಾಗತ್ತೆ ಅನ್ನೋ ಕಾರಣದಿಂದ ಆ ಅರ್ಥ ಈ ಜಾಗಕ್ಕೆ ಹೊಂದಲ್ಲ, ಅದನ್ನ ಮಾಡಬಾರ್ದು. ವಾಸುದೇವಾಖ್ಯ ಪರಾಶಕ್ತಿ ಬೇರೆ ಕಡೆ ಹೊಂದಬಹುದು, ಈ ಜಾಗದಲ್ಲಿ ತತ್ವ ತಿಳಿಸ್ಕೊಳ್ಳೋ ಜಾಗದಲ್ಲಿ ಹೊಂದಲ್ಲ. ಅದು ಉಪಾಸನಾ ಪ್ರಕರಣದಲ್ಲಿ ಹೊಂದತ್ತೆ, ವಾಸುದೇವಾಖ್ಯ ಪರಾಶಕ್ತಿ ಇದೆ ಅದನ್ನ ಭಾವನೆ ಮಾಡೋದು ಅದು ಬೇರೆ, ಈ ಜಾಗಕ್ಕೆ ಅದು ಹೊಂದಲ್ಲ.